ಶ್ರೀ ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳ ಪಾದಾರವಿಂದಗಳಿಗೆ ನಮಸ್ಕರಿಸ್ತಾ ಇವತ್ತು ಸುಮಾರು ನೂರಾರು ಕಾರ್ಯಕ್ರಮಗಳನ್ನು ರಾಜ್ಯದ ಮೂಲೆ ಮೂಲೆ ಹೋಗಿ ನೂರಾರು ಸಭೆಗಳನ್ನು ಉದ್ದೇಶಿಸಿ ಮಾತಾಡಿದ್ದೀನಿ. ನಾವು ಆ ಫಂಕ್ಷನ್ನಿಗೆ ಹೋದಾಗ ಬರ್ಕಂಡು ಚೀಟಿ ಕೊಟ್ಟಿರ್ತೀವಿ ನನ್ನ ಬಗ್ಗೆ, ನಾನು ಯಾರು, ಈಗೆಲ್ಲೋ ಬೀದರಿಗೆ ಹೋದಾಗ ರಾಯಚೂರಿಗೆ ಹೋದಾಗ ಪರಿಚಯ ಮಾಡಿಕೊಡ್ರಿ ಅಂತಂದು ಅಲ್ಲಿ ಬರ್ಕೊಟ್ಟದ್ದನ್ನು ಸರಿಯಾಗಿ ಓದಿರಲ್ಲ. ಆದರೆ ಇವತ್ತು ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು ಅವರು ಎಷ್ಟು ಆಳವಾಗಿ ತಿಳ್ಕೊಂಡು ಪ್ರತಿಯೊಂದು ವಿಚಾರನ ನನ್ನ ಬಗ್ಗೆ, ನಮ್ಮ ತಂದೆ ತಾಯಿ ಬಗ್ಗೆ, ಊರ ಬಗ್ಗೆ, ನಾನು ಏನು ಮಾಡಿದ್ದೀನಿ, ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ, ಅದನ್ನು ಬಹಳ ಸವಿಸ್ತಾರವಾಗಿ ಹೇಳಿದ್ದಾರೆ. ನಿಜವಾಗ್ಲೂ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಅದು ಅದು ಏನು ತೋರಿಸುತ್ತೆ ಅಂತಂದರೆ ಅವರಲ್ಲಿರುವ ಅತೀವ ಆಸಕ್ತಿ. ನಾನು ವಿಚಾರಗಳನ್ನ ತಿಳ್ಕೊಂಡು ನಮ್ಮ ಮಠದ ಆವರಣದಲ್ಲಿರುವ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ಒಂದು ಒಳ್ಳೆಯ ಶಿಕ್ಷಣ ಕೊಡಿಸ್ಬೇಕು ಅನ್ನೋ ಒಂದು ಹಠ ಏನಿದೆ ಅದನ್ನು ತೋರಿಸ್ತಾ ಇದೆ, ಅದು ವ್ಯಕ್ತವಾಗಿದೆ. ಇವತ್ತು ನೀವೆಲ್ಲ ಹಳ್ಳಿಗಳಿಂದ ಬಂದಿರೋಂಥದ್ದು, ಎಲ್ಲರೂ ಹಳ್ಳಿ ಹುಡುಗರೆ, ಹಳ್ಳಿ ಮಕ್ಕಳಿಗೆ ಗೊತ್ತಿರೋಂಥದ್ದು. ಸ್ವಾಮಿಗಳು ಹೇಳಿದರು, ನಮ್ಮದು ಕೂಡ ಕಕ್ಕರಗೊಳ್ಳ ಅಂತಂದು ಇಲ್ಲಿಂದ ಸುಮಾರು ಒಂದು 15-20 ಕಿಲೋಮೀಟ್ರ್ ದೂರ ಹೋದರೆ ಸಿಗ್ತದೆ. ಅದನ್ನು ಅದು ಎಲ್ಲಿ ಕೇಳಿಸ್ಕೊಂಡಿದ್ರೋ ಗೊತ್ತಿಲ್ಲ, ಅದೆಲ್ಲ ಕರೆಕ್ಟ್ ನೀವು ಹೇಳಿದ್ದು. ನಾವು ಹಂಗೆ ಕಲ್ಲೆತ್ತಿ ನೋಡಿದ್ವಿ, ಚೇಳು ಕಂಡ್ರೆ ಅದೇ ಕಲ್ಲಲ್ಲಿ ಕೂತ್ ಸಾಯಿಸಿದ್ವಿ, ಹಾವುಗಳು ನೋಡ್ಕೊಂಡು ಹೋಗಿದ್ವಿ, ಹಾವಿನ ಪರೆ ಹೊಡ್ಕೊಂಡು ಹೋಗಿದ್ವಿ. ಹಾವು ಎಲ್ಲರೂ ಬಚ್ಚಿಕ್ಕಂತ ಅಂದ್ರೆ ಎಲ್ಲ ಕಲ್ಲೆಲ್ಲ ಸರಿಸ್ಬಿಟ್ಟು ಕಾಣಿಸ್ತು ಅಂತಂದರೆ ನೆಕ್ಸ್ಟ್ ಏನು ಮಾಡಿದ್ವಿ, ಅವೆಲ್ಲ ಮಾಡಿದ್ವಿ. ಸೊ ಈ ಅದೇ ಚಿಗಡಿ ಮಾಡೋದಿರ್ಬೋದು. ಆಮೇಲೆ ಗೊಂಡಜ್ಜಿ ಗುಡ್ಡಕ್ಕೆ ಆಟ ಆಡೋಕೆ ಹೋಗ್ತಾ ಇದ್ವಿ ನಾವು. ಭಾನುವಾರ ಬಂತು ಅಂತಂದರೆ ಒಂದು ಹುಡುಗರು ಗ್ಯಾಂಗ್, ಅವಾಗೆಲ್ಲ 3-4ನೇ ಕ್ಲಾಸ್. ಆ ಒಂದು ವಯಸ್ಸಿನಲ್ಲೇ ಭಾಳ ಕುತೂಹಲ, ಪ್ರಪಂಚನ ಅರ್ಥ ಮಾಡ್ಕೋಬೇಕು, ನೋಡಬೇಕು, ಕಲಿಬೇಕು ಅನ್ನೋದು ಭಾಳ ಕುತೂಹಲ ಇತ್ತು. ಬಟ್ ಕನ್ನಡದಲ್ಲಿ ಒಂದು ಭಾಳ ಪ್ರಖ್ಯಾತವಾದ ಒಂದು ಗಾದೆ ಇದೆ, ದೇಶ ಸುತ್ತು ಕೋಶ ಓದು ಅಂತ. ನನ್ನ ಅದೃಷ್ಟಕ್ಕೆ ಈ ರೀತಿ ಹಳ್ಳಿ ಸುತ್ತಬೇಕಾದ್ರೆ, ಈ ರೀತಿ ಚಿಕ್ಕ ವಯಸ್ಸಿನಲ್ಲಿ ಅನುಭವಗಳನ್ನು ಪಡಿಬೇಕಾದ್ರೆ ಮನೆ ತುಂಬ ಪುಸ್ತಕಗಳಿತ್ತು. ನಮ್ಮ ತಂದೆಗೆ ಪುಸ್ತಕ ಓದೋದಂದರೆ ಎಲ್ಲಿಲ್ಲದ ಪ್ರೀತಿ ಅವರಿಗೆ. ಅವರು ಸಿರಿಗೆರೆ ಮಠದಲ್ಲಿ ಓದಿದ್ದು ನಮ್ಮ ತಂದೆಯವರು. ಸಿರಿಗೆರೆ ಮಠದಲ್ಲಿ ಓದಬೇಕಾದ್ರೆ ಅವರಿಗೆ ಒಳ್ಳೆ ಗುರುಗಳು, ಒಳ್ಳೆ ಪ್ರಾಚಾರ್ಯರೆಲ್ಲ ಸಿಕ್ಕಿದ್ರು. ಅವರು ಏನಂತಂದ್ರೆ ಸಾವಿರಾರು ಜನ ಮಕ್ಕಳಿಗೆ ಹೇಳಿದಾಗ ಒಬ್ರಿಬ್ರಿಗೆ ಮಾತ್ರ ತಟ್ಟುತ್ತದೆ, ಭಾಳ ಆಳವಾಗಿ. ಆ ರೀತಿ ಅವ್ರಿಗೆ ಆಳವಾಗಿ ತಟ್ಟಿತ್ತೇನೋ, ಪುಸ್ತಕ ಓದಿದರೆ ಅದರಿಂದ ಬಡತನದಿಂದ ಮುಕ್ತಿ ಸಿಗ್ತದೆ ಅಂತ. ಪುಸ್ತಕಗಳನ್ನು ಓದೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಮುಂದೊಂದು ದಿನ ನಿಮಗೆ ಬಡತನದಿಂದ ಮುಕ್ತಿ ಸಿಗುತ್ತೆ ಅಂತಂದು. ಸೊ ಅದು ಭಾಳ ಆಳವಾಗಿ ನಾಟಿದ್ರಿಂದ ಅವ್ರೇನು ಮಾಡಿದರು, ಎಲ್ಲೇ ಪುಸ್ತಕ ಸಿಕ್ಕರು ತೊಗೊಂಬಂದರು. ಅವರ ಟೀಚರ್ಸ್ ಹತ್ರ ಕೇಳಿ ಎಲ್ಲಿ ಸಿಗುತ್ತಲ್ಲಿ ಭಾಳ ಹಳೆ ಪುಸ್ತಕಗಳು. ನಾವು ವಾಸವಿದ್ದಿದ್ದು ಒಂದು ಬಿದ್ದೋದ ಮನೆಯಲ್ಲಿ. ಊರವ್ರು ಹೇಳ್ತಾರೆ, ಒಂದು ಕಾಲದಲ್ಲಿ ದನದ ಮನೆ ಇತ್ತಂಥದ್ದು, ಒಂದು ಕಡೆ ಗೋಡೆ ಇರಲಿಲ್ಲ. ಸೊ ಆ ಮನೆಯಲ್ಲಿ ಸುಮಾರು ಒಂದು 4-5 ಬಾಕ್ಸಲ್ಲಿ ಈ ರೀತಿ ನೂರಾರು ಪುಸ್ತಕ ಇದ್ದವು. ನಮ್ಮ ತಂದೆ ಏನಂತಂದ್ರೆ ಒಂದು ಟಾಸ್ಕ್ ಕೊಟ್ಟಿದ್ರು ನಮಗೆ, ಏನು, ಆ ಪುಸ್ತಕಗಳು ಡ್ಯಾಮೇಜ್ ಆಗಬಾರ್ದು, ಇಲಿ ಹೆಣ್ಣುಗಳು ಪುಸ್ತಕಗಳನ್ನು ಕಡಿಬಾರ್ದು, ಕಚ್ಚಬಾರ್ದು, ನೀವಿಬ್ಬರು ಸೇರ್ಕೊಂಡು ಅಣ್ಣ ತಮ್ಮ, ನಾನು ಮತ್ತು ನನ್ನ ತಮ್ಮ, ನೀವು ಅದನ್ನ ಕಾಪಾಡಬೇಕಂತ ಹೇಳಿದ್ರು. ಹೊರಗೆ ಆಟ ಆಡೋದು, ಮನೆ ಒಳಗೆ ಟೈಮ್ ಇದ್ದಾಗೆಲ್ಲ ಬಾಕ್ಸ್ ಓಪನ್ ಮಾಡೋದು, ಪುಸ್ತಕ ಓಪನ್ ಮಾಡೋದು, ಅವು ಡ್ಯಾಮೇಜ್ ಆಗಿದ್ದಾವೆ ಇಲ್ಲ ಅಂತ ನೋಡೋದು. ಸೊ ಈ ಥರ ಮಾಡ್ತಾ ನಾವು 1, 2, 3, 4, 5ನೇ ಕ್ಲಾಸಲ್ಲಿ ಈ ಕೆಲಸ ಮಾಡ್ತಾ ನಮಗೆ ಗೊತ್ತಿಲ್ಲದೇ ಈ ಪುಸ್ತಕಗಳ ಮೇಲೆ ಪ್ರೀತಿ ಬೆಳೆದು ಓದೋದಕ್ಕೆ ಶುರು ಮಾಡಿದ್ವಿ. ಫಸ್ಟ್ ಮುಖಪುಟದಲ್ಲಿ ಏನಿದೆ, ನೆಕ್ಸ್ಟ್ ಪರಿವಿಡಿ ಇಂಡೆಕ್ಸ್ ಅಂತ ಬರುತ್ತಂಗೆ, ಇಲ್ಲಿ ಸ್ಕೂಲಲ್ಲಿ ಅಕ್ಷರ ಕಲ್ತಂಗೆ ಮನೇಲಿ ಬಂದು ಎಕ್ಸ್ಪೆರಿಮೆಂಟ್ ಮಾಡಿ ಬುಕ್ಸ್ ಓದೋದನ್ನು ಅಭ್ಯಾಸ ಮಾಡ್ತೀವಿ. 3, 4, 5ನೇ ಕ್ಲಾಸಲ್ಲಿ ಇದ್ದಾಗಲೇ ಈ ಕನ್ನಡ ನಾವೆಲ್ಸ್, ಕಾದಂಬರಿಗಳು, ಸಣ್ಣ ಕಥೆಗಳು, ಈ ಶಿವರಾಮ್ ಕರಂತರು ಬರ್ತಿದ್ದು, SL ಭೈರಪ್ಪ, ತರಾಸು ಬರ್ತಿದ್ದು, ಅವನು ಅವಾಗಲೇ ಓದೋದಕ್ಕೆ ಶುರು ಮಾಡ್ಕೊಂಡು ಎಲ್ಲ ನಮ್ಮ ತಂದೆ ಓದಿದ ಬುಕ್ಸು ಅವೆಲ್ಲ ಇದ್ದು ಮನೆಯಲ್ಲಿ. 5ನೇ ಕ್ಲಾಸು ನವೋದಯ ಎಕ್ಸಾಮ್ ಪಾಸ್ ಆಯಿತು. ನಮ್ಮೂರಲ್ಲಿ ಜೋಯಿಶ್ ಮಾಸ್ಟರ್ ಅಂತ ಇದ್ರು, ನಮ್ಮ ತಂದೆ ಫ್ರೆಂಡ್ ಅವರು ಉಚಿತವಾಗಿ ಟ್ರೈನಿಂಗ್ ಕೊಟ್ಟರು ನಮಗೆ. ಟ್ರೈನಿಂಗ್ ಅಂದರೆ ಸಾಯಂಕಾಲ 1 ಗಂಟೆ ಕರೆಸ್ಕೊಂಡು ಬೇಸಿಕ್ ಮ್ಯಾಥ್ಸು, ಇಂಗ್ಲೀಷ್ ಹೇಳ್ಕೊಡ್ತಾ ಇದ್ರು. ಯಾವುದೇ ಟ್ಯೂಷನ್ ಇಲ್ಲ, ಯಾವುದೇ ಒಂದು ಫೀಸ್ ಕಟ್ಟಲಿಲ್ಲ. ಆ ಊರಲ್ಲಿದ್ದ ಮಹಾತ್ಮರು ಅವರು ಸಹಾಯ ಮಾಡಿದ್ದು. ನವೋದಯ ಎಕ್ಸಾಮ್ ಪಾಸ್ ಆಯಿತು. ನವೋದಯಕ್ಕೆ ಹೋದ್ಮೇಲೆ ಏನು ಈ ಹಳ್ಳಿನಲ್ಲಿ ಒಂದು ಅನುಭವಗಳು ಬಂದಿತ್ತು, ಅದನ್ನಲ್ಲಿ ಕಂಟಿನ್ಯೂ ಮಾಡಿದ್ವಿ ನಾವು. ಅದು ಜವಾಹರ್ ನವೋದಯ ಉರುವಳ್ಳಿ ಅಂತ, ಚಿತ್ರದುರ್ಗ. ಒಂದು ಕಾಲದಲ್ಲಿ ದಾವಣಗೆರೆ ತಾಲೂಕಿತ್ತು, ನಿಮಗೆಲ್ಲ ಗೊತ್ತದು, ದಾವಣಗೆರೆ ತಾಲೂಕಿತ್ತು, ಚಿತ್ರದುರ್ಗ ಜಿಲ್ಲೆ ತಾಲೂಕು ದಾವಣಗೆರೆ. ಸೊ ಹಾಗಾಗಿ ಇಲ್ಲಿಂದ ಸೆಲೆಕ್ಟ್ ಆಗಿ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಉಡುವಳ್ಳಿ ನವೋದಯ ಸ್ಕೂಲ್ ಅಲ್ಲಿ ಹೋಗಿದ್ದು.
ಅಲ್ಲಿ ಓದ್ಬೇಕಾದ್ರೆ ಅದು ಗುಡ್ಡದ ಮೇಲೆ ಇದ್ದಂಥ ಸ್ಕೂಲು, ಸುತ್ತಮುತ್ತ ಗುಡ್ಡ, ಆ ಕಡೆ ಕೆರೆ, ಅಲ್ಲೂ ಕೂಡ ಇದೇ ರೀತಿ ಎಕ್ಸ್ಪ್ಲೋರ್ ಮಾಡಿದ್ವಿ. ಬಟ್ ಅಲ್ಲಿ ಬಹಳ ದೊಡ್ಡ ಲೈಬ್ರರಿ ಇತ್ತು ನಮ್ಮ ನವೋದಯ ಸ್ಕೂಲಲ್ಲಿ. ಅಲ್ಲಿ ಹೋಗಿ ಇಂಗ್ಲೀಷ್ ಪುಸ್ತಕಗಳನ್ನು ಓದೋದನ್ನ ಅಭ್ಯಾಸ ಮಾಡ್ಕೊಂಡೆ. ಈಗ ಅದು ಸಡನ್ನಾಗಿ ಬರಲಿಲ್ಲ, ಅದು ಇಂಗ್ಲೀಷ್ ಬುಕ್ಸ್ ಓದಬೇಕನ್ನೋದು. 6-7ನೇ ಕ್ಲಾಸಲ್ಲಿ ಹೋದಾಗ ಕನ್ನಡ ಮಾಧ್ಯಮದಿಂದ ಓದಿದ್ರಿಂದ ಬಹಳ ಕಷ್ಟ ಇತ್ತು ನಮಗೆ. ಬಟ್ ನನ್ನ ಕ್ಲಾಸಲ್ಲಿ ನವೋದಯ ಸ್ಕೂಲಲ್ಲಿ ಹೆಂಗೆ ಅಂತಂದರೆ ಸುಮಾರು 60 ವಿದ್ಯಾರ್ಥಿಗಳನ್ನು ಜಿಲ್ಲೆಯ ಹಲವಾರು ಮೂಲೆಗಳಿಂದ ಸೆಲೆಕ್ಟ್ ಮಾಡಿರ್ತಾರೆ ಎಂಟ್ರೆನ್ಸ್ ಎಕ್ಸಾಮ್. ಅದರಲ್ಲಿ ಒಂದು 20-25% ಇಂಗ್ಲೀಷ್ ಮೀಡಿಯಂ ಹುಡುಗರು ಬಂದಿರ್ತಾರೆ. ಈಗ ನಮ್ಮ ಕ್ಲಾಸಲ್ಲಿ 60 ವಿದ್ಯಾರ್ಥಿಗಳ ಜೊತೆಗೆ ಒಂದು 25% ಇಂಗ್ಲೀಷ್. ಅದರಲ್ಲಿ ಇಬ್ಬರು, ಅವ್ರ ಹೆಸರು ಈಗಲೂ ನೆನಪಿದೆ, ನಮ್ಮ ಫ್ರೆಂಡ್ಸೇ ಅವರು, ಶ್ರೀನಿವಾಸ್ ಅಂತಂದು, ಇನ್ನೊಬ್ಬ ಚಕ್ರವರ್ತಿ ಅಂತಂದು. ಇಬ್ಬರು ದಾವಣಗೆರೆಯಲ್ಲಿ ಲೂಟ್ಸ್ ಬಾಯ್ಸ್ ಅಂತ ಒಂದು ಫೇಮಸ್ ಸ್ಕೂಲ್, ಕಾನ್ವೆಂಟ್, ಅಲ್ಲಿ ಓದಿದರು ನನ್ನ ಜೊತೆ ಇದ್ರು. ನಾನು ಹೆಂಗೆ 5ನೇ ಕ್ಲಾಸ್ ತನಕ ಕನ್ನಡ ಬುಕ್ಸ್ ಓದ್ತಿದ್ದೆ, ಅವ್ರು ಇಂಗ್ಲೀಷ್ ಬುಕ್ಸ್ ಓದೋದನ್ನ ಅಭ್ಯಾಸ ಮಾಡ್ಕೊಂಡಿದ್ರು ಮನೆಯಲ್ಲಿ. ನವೋದಯ ಸ್ಕೂಲಿಗೆ ಬಂದವರು 6-7ನೇ ಕ್ಲಾಸಲ್ಲಿ ಕಾಂಪಿಟೇಷನಿಗೆ ಬಿದ್ದು ವಾರ ಯಾರು ಹೆಚ್ಚು ಪುಸ್ತಕ ಓದ್ತೀವಿ ಅಂತ ಅವರಿಬ್ಬರ ಮಧ್ಯೆ ಕಾಂಪಿಟೇಷನ್. ನಾನು ಕನ್ನಡ ಬುಕ್ಸ್ ಓದ್ತಾ ಇದ್ದೆ, ಅವ್ರು ಇಂಗ್ಲೀಷ್ ಬುಕ್ಸ್ ಓದ್ತಾ ಇದ್ದದನ್ನು ನೋಡಿ ನನಗೆ ಓದಬೇಕು ಅನ್ನಿಸ್ತು. ಬಟ್ ಬಿಗಿನಿಂಗಲ್ಲ, ಯಾಕೆ ಓದಬೇಕು ಅನ್ನಿಸ್ತು ಅಂತಂದರೆ ಸ್ಕೂಲಲ್ಲಿ ಯಾವುದೇ ಫಂಕ್ಷನ್ ಇದ್ರೂ ಅವ್ರಿಬ್ಬರನ್ನೇ ಕರೀಬೇಕು ಟೀಚರ್ಸ್. ಈ ಹಾಡು ಹೇಳೋದು ಅವರೇ, ಫಂಕ್ಷನ್ ನಡೆಸೋದಕ್ಕೂ ಅವರೇ, ಕಬಡ್ಡಿ ಕ್ಯಾಪ್ಟನ್ನು ಅವರೇ. ಯಾಕೆ? ಇಂಗ್ಲೀಷ್ ಬುಕ್ಸ್ ಓದ್ತಾ ಇದ್ರಲ್ಲ, ಇಂಗ್ಲೀಷ್ ಚೆನ್ನಾಗಿತ್ತು ಅವ್ರದ್ದು, ಪ್ರತಿಯೊಂದಕ್ಕೂ ಅವ್ರನ್ನೇ ಕರೆಯೋದು. ಇವಾಗ ನನ್ನನ್ನು ಗುರುತಿಸ್ಬೇಕು ಅಂತಂದರೆ ನಾವು ಇಂಗ್ಲೀಷ್ ಕಲೀಲೇಬೇಕು. ನಾನು ಇಂಗ್ಲೀಷ್ ಕಲೀಲಿಲ್ಲ ಅಂತಂದರೆ ನಾವು ಓದ್ಕೊಂಡಿರ್ತೀವಿಲ್ಲ ಅಂತಂದಲ್ಲ, ಬಟ್ ಟೀಚರ್ಸಿಗೆ ನಾವು ಕಾಣಿಸಲ್ಲ ಅಂತಂದು. ಸೊ ನಾನು ಹಠಕ್ಕೆ ಬಿದ್ದು ಅವ್ರು ಯಾವ ಇಂಗ್ಲೀಷ್ ಬುಕ್ಸ್ ಓದಿ ಬಿಡ್ತಿದ್ರು ಅದನ್ನು ತಗೊಂಡು ಲೈಬ್ರರಿ ಹತ್ರ ಹೋಗಿ ತಗೊಂಡು 15 ದಿನಕ್ಕೊಂದು ಬುಕ್ಸ್ ಕೊಡೋರು ನಮಗೆ, ತೊಗೊಂಬಂದು ಓದೋದಕ್ಕೆ ಪ್ರಯತ್ನ ಮಾಡಿದೆ. ಬಿಗಿನಿಂಗಲ್ಲಿ 7ನೇ ಕ್ಲಾಸ್ ಅಂತ್ಯದಲ್ಲಿ ಅನಿಸುತ್ತೆ, 8ನೇ ಕ್ಲಾಸು ಬಿಡಲಿಲ್ಲ ನಾನು. ಅದು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಒಂದು ಬುಕ್ ಓದೋದಕ್ಕೆ 1 ತಿಂಗಳು 2 ತಿಂಗಳಾದರೂ ಬಿಡ್ತಿರ್ಲಿಲ್ಲ. ಆ ಬುಕ್ನ ಹಿಡ್ಕೊತಿದ್ದೆ, ಡಿಕ್ಷನರಿ ಹಿಡ್ಕೊತಿದ್ದೆ, ಪ್ರತಿಯೊಂದು ಪದನ ಅರ್ಥ ಮಾಡ್ಕೊಂಡು ಓದೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ. ನೀವು ಫಸ್ಟ್ ಟೈಮ್ ಇಂಗ್ಲೀಷ್ ಬುಕ್ ಓದಿದಾಗ ಎಲ್ಲ ಅರ್ಥ ಆಗಲ್ಲ, ಸಾರಾಂಶ ಅದು ಏನು ಹೇಳೋದಕ್ಕೆ ಇಷ್ಟಪಡ್ತದೆ ಆ ಥರ ಇಷ್ಟ ಆಗಲ್ಲ, ಅದು ಅರ್ಥ ಆಗಲ್ಲ. ಕೇವಲ ಪದಗಳನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಟೈಮ್ ಹೋಗ್ಬಿಡ್ತದೆ. ಫಸ್ಟ್ ಟೈಮ್ ಓದಾಗ ಪದದ ಮೀನಿಂಗೇ ಗೊತ್ತಿಲ್ವಲ್ಲ. ಬಟ್ 2ನೇ ಬಾರಿ ಓದಿದಾಗ ಅದರೊಳಗೆ ಏನು ಅರ್ಥ ಇದೆ, ಅವರು ಯಾವ ಸಂದೇಶನ ಕೊಡೋದಕ್ಕೆ ಇಷ್ಟಪಡ್ತಾರೆ ಅನ್ನೋದು ಅರ್ಥ ಆಗ್ತಾ ಹೋಗುತ್ತೆ. 8-9ನೇ ಕ್ಲಾಸ್ ಬರೋಷ್ಟೊತ್ತಿಗೆ ನೋಬೆಲ್ ಪ್ರಶಸ್ತಿ ಪುರಸ್ಕೃತ ಪುಸ್ತಕಗಳು, ಮುಂಚೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಪುಸ್ತಕ ಅಂತ ಓದ್ತಾ ಇದ್ವಿ. ಇಂಟರ್ನ್ಯಾಷನಲ್ ಅಲ್ಲಿ ನೋಬೆಲ್ ಪ್ರಶಸ್ತಿ ಯಾರು ಪಡೆದಿರ್ತಾರೆ ಅಂತ ಆಥರ್ಸ್, ಆ ಬುಕ್ಸ್ನ ತಗೊಂಡು 9-10ನೇ ಕ್ಲಾಸ್ ಬರೋಷ್ಟೊತ್ತಿಗೆ ಓದೋದಕ್ಕೆ ಶುರು ಮಾಡಿದ್ವಿ. ಯಾವಾಗ ಈ ರೀತಿ ಪುಸ್ತಕ ಓದೋದಕ್ಕೆ ಶುರು ಮಾಡಿದ್ವಿ, ನಾನು ಧೈರ್ಯ ಬಂತು ನನಗೆ. ಕಾಲೇಜಲ್ಲಿ ಸ್ಕೂಲಲ್ಲಿ ಮಾಡ್ತಕ್ಕಂಥ ಪ್ರಬಂಧ ಸ್ಪರ್ಧೆಯಲ್ಲಿ, ಕ್ವಿಝಲ್ಲಿ ನನ್ನ ಹೆಸರು ಬರ್ಸೋದಕ್ಕೆ ಶುರು ಮಾಡಿದೆ. ಪ್ರಬಂಧದಲ್ಲಿ ಒಂದ್ಸರಿ 9ನೇ ಕ್ಲಾಸಲ್ಲಿ ನನಗೆ ಗೊತ್ತಿಲ್ಲ, ಬರೆದು ಸುಮ್ಮನೆ ಬಂದಿದ್ದೆ ನನ್ನ ಪಡೆಗೆ ನಾನು. ನೆಕ್ಸ್ಟ್ ಡೇ ನೋಟಿಸ್ ಬೋರ್ಡಿಗೆ ಹೋದಾಗ GB ವಿನಯ್ ಕುಮಾರ್ ಪ್ರಥಮ ಬಹುಮಾನ ಅಂತ ಬಂದ್ಬಿಟ್ಟಿತ್ತು. ನಾನು ಪ್ರಯತ್ನ ಮಾಡಿ ಕೊಟ್ಟು ಬಂದಿದ್ದೆ. ನಾನು ಅದ್ರ ಬಗ್ಗೆ ಏನು ಅಪೇಕ್ಷೆ ಇರಲಿಲ್ಲ ನನಗೆ. ಭಾಳ ಇಷ್ಟಪಟ್ಟು ಏನೇನು ಬುಕ್ಸ್ ಓದಿದೆ ಅದನ್ನೆಲ್ಲದನ್ನು ಭಾಳ ಇಷ್ಟಪಟ್ಟು ಬರೆದಿದ್ದೆ ನಾನು. ಚೆನ್ನಾಗಿದೆ ಅಂತ ಸಮಾಧಾನ ಇತ್ತು, ಬಟ್ ಪ್ರಶಸ್ತಿ ಬರುತ್ತಂತ ಗೊತ್ತಿರಲಿಲ್ಲ. ನೋಡಿದಾಗ 1ನೇ ಪ್ರೈಸ್ ಅಂತ ಇತ್ತು. ಮಣಿ ಮೆಕ್ಕಲೈ ಅಂತ ಮೇಡಮ್, ತಮಿಳ್ನಾಡಲ್ಲಿ ನಮಗೆ ಜಿಯೋಗ್ರಫಿ ಪಾಠ ಮಾಡ್ತಾ ಇದ್ರು, ಅವ್ರ ಎಸ್ಸೆ ಕಾಂಪಿಟೇಷನ್. ಅವ್ರು ಕರೆಸ್ಬಿಟ್ಟು ಒಂದು ಮಾತು ಹೇಳಿದ್ರು ನನಗೆ, ನಾನು ಇಷ್ಟು ವರ್ಷ ಕಾಂಪಿಟೇಷನ್ ಮಾಡ್ತಾ ಇದ್ದೀನಿ, ಇಷ್ಟು ಚೆನ್ನಾಗಿ ಎಸ್ಸೆ ಬರ್ತಾರೋದು ನಾನು ನೋಡಿಲ್ಲ ಅಂತ ಅಂದ್ಬಿಟ್ಟು 9ನೇ ಕ್ಲಾಸಲ್ಲಿ. ಅದು ಎಷ್ಟು ಇಂಪ್ಯಾಕ್ಟ್ ಆಯಿತು ಅಂದರೆ ನನಗೆ, ಯಾಕಂದ್ರೆ ಅಲ್ಲಿ ತನಕ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿರಲಿಲ್ಲ, ಭಯ ಇತ್ತು, ನಾಲೆಡ್ಜ್ ಇಲ್ಲ ಅಂತಂದು. ಬಟ್ ಆಸಕ್ತಿ ಇತ್ತು ಮಾಡಬೇಕು ಅಂತ. ಯಾವಾಗ ಕಾನ್ಫಿಡೆನ್ಸ್ ಬಂತು, ಪಾರ್ಟಿಸಿಪೇಟ್ ಮಾಡಿದಾಗ, ಈ ರೀತಿ ರೆಕಗ್ನಿಷನ್ ಸಿಕ್ಕಾಗ, ಅದಾದಮೇಲೆ ಕಾಂಪಿಟೇಷನ್ನಲ್ಲೆಲ್ಲ ಶುರು ಮಾಡಿದೆ. ಬೇರೆ ಬೇರೆ ಪ್ರೈಸ್ ಎಲ್ಲ ಬರೋಕ್ಕೆ ಶುರು ಆಯಿತು. 11ನೇ ಕ್ಲಾಸಲ್ಲಿ ಒಂದಿನ ವೈಸ್ ಪ್ರಿನ್ಸಿಪಲ್ ಕರೆದ್ಬಿಟ್ಟು, ಈ ಸ್ಕೂಲಿಗೆ ನೀನೇ ಸ್ಕೂಲ್ ಕ್ಯಾಪ್ಟನ್ ಅಂತ ಅನೌನ್ಸ್ ಮಾಡಿಬಿಟ್ಟೆ 11ನೇ ಕ್ಲಾಸಲ್ಲಿ. ಯಾವುದೇ ಎಕ್ಸ್ಪೆಕ್ಟ್ ಮಾಡಿಲ್ಲ. ನವೋದಯ ಸ್ಕೂಲಲ್ಲಿ ಸ್ಕೂಲ್ ಕ್ಯಾಪ್ಟನ್ ಆಗೋದಂದರೆ ಸುಮಾರು 450 ವಿದ್ಯಾರ್ಥಿನಿಯರು ಇರ್ತಾರೆ. ರೆಸಿಡೆನ್ಷಿಯಲ್ ಸ್ಕೂಲು. ಇಡೀ ಶಾಲೆಯಲ್ಲಿರುವಂಥ ಮಕ್ಕಳು ಡಿಸಿಪ್ಲಿನ್ ಮೇಂಟೈನ್ ಮಾಡೋದ್ರಿಂದ ಹಿಡಿದು ಆ ಸ್ಕೂಲ್ನ ಉಸ್ತುವಾರಿ ಒಂದು ರೀತಿಯಲ್ಲಿ ಆ ಒಂದು ಲೀಡರ್ಶಿಪ್ ರೋಲ್ನ 11ನೇ ಕ್ಲಾಸಿಗೆ ಕೊಟ್ಟರು, ಸ್ಕೂಲ್ ಕ್ಯಾಪ್ಟನ್ ಅಂತ. ಆಮೇಲೆ ಕಬಡ್ಡಿ ಕ್ಯಾಪ್ಟನ್ನು ಮಾಡಿದರು, ಆಟನೂ ಚೆನ್ನಾಗಿ ಆಡ್ತಾ ಇದ್ವಿ. ಇದನ್ನ ಏನಂತೀವಿ ನಾವು, ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳ್ತೀವಿ, ಪರಿವರ್ತನೆ ಅಂತ ಹೇಳ್ತೀವಿ. ಒಂದು ಹಳ್ಳಿಯಿಂದ ಹೋಗಿ ಫಸ್ಟ್ 2 ವರ್ಷ ಯಾರಿಗೂ ಕಾಣಿಸ್ತಾ ಇರಲಿಲ್ಲ ಕ್ಲಾಸ್ ರೂಮಲ್ಲಿ. ಟೀಚರ್ಸ್ ಬರ್ತಿದ್ರು, ಪಾಠ ಮಾಡ್ತಿದ್ರು, ಹೋಗ್ತಿದ್ರು.
ನಾವು ಸ್ಕೂಲಲ್ಲಿ ಇರ್ತಿದ್ವಿ, ಹಾಸ್ಟ್ಲಿಗೆ ಹೋಗ್ತಿದ್ವಿ, ಊಟ ಮಾಡ್ತಿದ್ವಿ, ಮಲಗ್ತಾ ಇದ್ವಿ, ಯಾರಿಗೂ ಕಾಣಿಸ್ತಾ ಇರಲಿಲ್ಲ. ಇಲ್ಲಿ ಕೂತಿರೋ 99% ಹಂಗೆ ನೀವೆಲ್ಲ ಬರ್ತೀರಿ, ಪಾಠ ಕೇಳಿಸ್ಕೊಂತೀರಿ, ನಿಮ್ಮ ಪಾಡಿಗೆ ನೀವು ರೂಮಿಗೋ ಹಾಸ್ಟೆಲ್ಲಿಗೋ ಊರಿಗೋ ಹೋಗ್ತೀರಿ, ಮತ್ತೆ ನೆಕ್ಸ್ಟ್ ಡೇ ಬರ್ತೀರಿ, ಹೋಗ್ತೀರಿ. ಇದರಲ್ಲಿರೋ ಒಂದು 4-5 ಜನನ ಐಡೆಂಟಿಫೈ ಮಾಡಿರ್ತಾರೆ, ಸ್ಪೋರ್ಟ್ಸಲ್ಲಿ ಚೆನ್ನಾಗಿರ್ತಾರೆ ಅಥವಾ ಇನ್ಯಾರೋ ಹಾಡು ಹೇಳೋದ್ರಲ್ಲಿ ಕಾನ್ಫಿಡೆನ್ಸ್ ಇರುತ್ತೆ ಮಾತಾಡೋದು ಅಂಥವ್ರನ್ನ ಒಂದು ಸ್ವಲ್ಪ ಜನ ಗುರುತಿಸಿರ್ತಾರೆ. ಬಟ್ ಇನ್ನು ಉಳಿದೋರೆಲ್ಲ ಏನು ಅಂತಂದರೆ ವಿ ಲೀಡ್ ಅ ಮೆಕ್ಯಾನಿಕಲ್ ಲೈಫ್. ಅದಕ್ಕೊಂದು ಗುರಿ ಇರೋದಿಲ್ಲ, ಒಂದು ಗೋಲ್ ಅಂತ ಏನು ಹೇಳ್ತೀವಿ ಅದು ಇರೋದಿಲ್ಲ. ಬರ್ತೀವಿ ಹೋಗ್ತೀವಿ, ಬರ್ತೀವಿ ಹೋಗ್ತೀವಿ. ಬಟ್ ನನಗೆ ಹಂಗಿರಲಿಲ್ಲ. ಯಾವಾಗ ಪುಸ್ತಕದ ಸಹವಾಸ ಮಾಡಿದ್ವಿ, ನನಗೆ ಇದ್ದಿದ್ದ ಆಕಾಂಕ್ಷೆ ಏನಪ್ಪ ಅಂತಂದರೆ, ಒಂದು ನನ್ನ ತಂದೆ ಯಾವಾಗಲೂ ಒಂದು ಮಾತಾಡ್ತಾ ಇದ್ರು, ನೀನು ದನ ಕಾಯಕ್ಕೆ ಹೋಗ್ತೀಯಾ, ನಿನ್ನ ಮೇಲೆ ಅಷ್ಟೇ ಪ್ರೀತಿ ವಿಶ್ವಾಸ ಇರ್ತದೆ, ಡಾಕ್ಟರ್ ಆಗ್ತೀಯಾ ಅಷ್ಟೇ ಪ್ರೀತಿ ವಿಶ್ವಾಸ, ಅಷ್ಟೇ ಗೌರವ. ನೀನು IAS ಆದರೂ ಅಷ್ಟೇ, ನೀ ದನ ಕಾಯಕ್ಕೆ ಹೋದ್ರು, ಡಾಕ್ಟ್ರ್ ಹೋದ್ರು, IAS ಆದರೂ ಏನಾದರೂ ನನಗೆ ನಿನ್ನ ಮೇಲೆ ಅಷ್ಟೇ ಪ್ರೀತಿ ವಿಶ್ವಾಸ ಗೌರವ ಇರುತ್ತೆ. ಒಂದು ಕಂಡೀಷನ್, ನೀ ದನ ಕಾಯಕ್ಕೆ ಹೋದರೆ ಒಳ್ಳೆ ದನ ಕಾಯನು ಅಂತ ಅನ್ನಿಸ್ತು, ನಮ್ಮ ಮನೆಗೆ ಕೆಟ್ಟ ಹೆಸರು ತರಬೇಡ. ಡಾಕ್ಟ್ರ್ ಆಗ್ತೀಯಾ, ಸಮಾಜ ಸೇವೆ ಮಾಡು, ಒಳ್ಳೆ ಡಾಕ್ಟರ್ ಆಗು, ಕೆಟ್ಟ ಡಾಕ್ಟರ್ ಅಂತ ಒಂದಿನ ಅನ್ನಿಸ್ಕೋಬೇಡ. IAS ಭ್ರಷ್ಟಾಚಾರ ಮಾಡಬೇಡ, ಒಳ್ಳೆ ಅಧಿಕಾರಿಯಾಗಿರು, ಮನೆಗೆ ಒಳ್ಳೆ ಹೆಸರು ತಗೊಂಬ. ನಿನ್ನ ಬಗ್ಗೆ ಒಂದು ಕಂಪ್ಲೇಂಟ್ ಬರಬಾರ್ದು. ನನಗೆ ಒಂದು ಕಂಪ್ಲೇಂಟ್ ಬರದೇ ಇರೋ ರೀತಿ ನನಗೆ ಬದುಕಿದ್ರೆ ನನಗೆ ಅದೇ ಸಾಕು ಅಂತ ನಮ್ಮ ತಂದೆ ಯಾವಾಗಲೂ ಪ್ರತಿ ಸಾರಿ ಹೇಳ್ತಾ ಇದ್ರು. ಚಿಕ್ಕಂದನಿದ್ದಾಗ ಇದು ಹೇಳ್ತಾ ಇದ್ರು, ಮಾತು ಅರ್ಥ ಆಗ್ತಿರಲಿಲ್ಲ ನಮಗೆ. ಬಟ್ ಅನುಭವಗಳನ್ನ ಬೆಳೀತಾ ಇದ್ರ ಮಹತ್ವ ಅರ್ಥ ಆಯ್ತು ನನಗೆ. ನನ್ನ ಮೊದಲನೇ ಗೋಲ್ ಇದ್ದಿದ್ದು ಅದು, ಒಳ್ಳೆಯದಾಗಿರ್ಬೇಕು ಅಂತದ್ದು. ಹಿಂಗೆ ಹೇಳ್ದಾಗ ಏನಾಯಿತು, ಅವರಿಗೆ ಗೊತ್ತಿಲ್ಲದೇ ನಮಗೆ ಅಗಾಧವಾದ ಸ್ವಾತಂತ್ರ್ಯ ಕೊಟ್ಬಿಟ್ರು. ಅಂದರೆ ಏನಾದರೂ ಆಗಲಿ, ನೀನು ಡಾಕ್ಟ್ರೇ ಆಗ್ಬೇಕಂತ ಅವ್ರ ಕನಸಿಲ್ಲ, ಇಂಜಿನಿಯರ್ ಆಗ್ಬೇಕಂತ ಕನಸಿಲ್ಲ, ನೀನು ಮೇಧಾವಿ ಆಗಬೇಕು ಏನೂ ಇಲ್ಲ, ನೀನೇನಾದರೂ ಆಗು, ಮೊದಲು ಒಳ್ಳೆಯವನಾಗು ಅಂತ, ಮಾನವನಾಗು ಅಂತ, ನೀನೇನಾದರೂ ಆಗು. ಇದು ಎಷ್ಟು ಫ್ರೀಡಮ್ ಕೊಡ್ತು ಅಂತಂದರೆ ನನಗೆ ನನ್ನ ಲೈಫಲ್ಲಿ ನಾನು ಒಂದಾದ್ಮೇಲೆ ಒಂದು ರಿಸ್ಕ್ ತಗೊಳ್ಳೋದಕ್ಕೆ ಶುರು ಮಾಡಿದೆ. ನಾನು ರಿಸ್ಕ್ ಅಂತಂದರೆ ಒಂದು ಕಂಫರ್ಟ್ ಝೋನಿಂದ ಆಚೆ ಬಂದು ಒಂದು ಗಟ್ಟಿ ನಿರ್ಧಾರ ತಗೊಂಡು ಒಂದು ದೊಡ್ಡ ಕೆಲಸಕ್ಕೆ ಕೈ ಹಾಕೋದು. ಅದು ಪಾಸ್ ಆಗುತ್ತೋ ಫೇಲ್ ಆಗುತ್ತೋ ಸೆಕೆಂಡ್ರಿ ಅದು. ಆದರೆ ನಾವು ಒಳ್ಳೆಯವರಿದ್ದರೆ ಸಾಕು, ಒಳ್ಳೆಯವರಾಗಿದ್ದರೆ ಸಾಕು, ಗೊತ್ತಾಯ್ತಲ್ಲ. ಅದೇನಾದರೂ ಆಗಲಿ, ಔಟ್ಕಮ್ ಡಸಂಟ್ ಮ್ಯಾಟರ್. ನಾವು ಪ್ರಯತ್ನ ಮಾಡಬೇಕು, ಗಟ್ಟಿ ನಿರ್ಧಾರ ತಗೋಬೇಕು, ರಿಸ್ಕ್ ತಗೊಂಡು ಕಂಫರ್ಟ್ ಝೋನಿಂದ ಆಚೆ ಬರಬೇಕು ಅಂತ ಸ್ಕೂಲ್ ಡೇಸಲ್ಲೂ ಮಾಡಿದ್ವಿ. ಆಮೇಲೆ ಕಾಲೇಜಲ್ಲಿ ನನಗೆ PUCನಲ್ಲಿ MBBS ಇತ್ತು, CET ಇತ್ತು, ಈ ಥರ ನೀಟ್ ಇರಲಿಲ್ಲ. ಬಟ್ ನಮಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಮು, ಆಮೇಲೆ ನನಗೆ IAS ಆಗಬೇಕಂತ ತಲೆ ಬಂದ್ಬಿಟ್ಟಿತ್ತು. ಆಮೇಲೆ PUCನಲ್ಲಿ IAS ಜೊತೆಗೆ ಸೈಂಟಿಸ್ಟ್ ಆಗಬೇಕಂತ ಒಂದಿತ್ತು. BSc ಮಾಡಿದೆ ಜೆನೆಟಿಕ್ಸ್. BSc ಮಾಡಿದ್ಮೇಲೆ IASಗೆ ತಯಾರಿ ಮಾಡಿದೆ. ಅವಾಗ ಈಗಿನ ಥರ ಇಂಟರ್ನೆಟ್ ಏನಿರಲಿಲ್ಲ. 2005ರಿಂದ 2010 ಆ ಟೈಮಲ್ಲಿ ನಾನು IAS ತಯಾರಿ ಮಾಡಿದ್ದೆ. ಆ ಒಂದು ಹೊತ್ತಲ್ಲಿ ಇಂಟರ್ನೆಟ್ ಆಗ್ತಾನೆ ನಮ್ಮ ದೇಶಕ್ಕೆ ಕಾಲಿಟ್ಟಿತ್ತು. ಈಗಿನ ಥರ ನೀವು ಟೈಪ್ ಮಾಡಿದರೆ ಪ್ರತಿಯೊಂದು ಬಂದ್ಬಿಡುತ್ತೆ. ChatGPT AI ನಿಮ್ಗೆ ಏನು ಬೇಕು ಸಮ್ಮರಿ ಸಹಿತ ಪ್ರತಿಯೊಂದು ಬಂದ್ಬಿಡುತ್ತೆ. ಅವು ಏನಿರಲಿಲ್ಲ, ಗೂಗಲ್ ಅವಾಗ ತಾನೇ ಬಂದಿತ್ತು. ಪುಸ್ತಕಗಳೇ ನಮ್ಗೆ ಆಧಾರ. ಆ ಒಂದು 4-5 ವರ್ಷದಲ್ಲಿ UPSCಗೆ ತಯಾರಿ ಮಾಡಿ ಭಾಳಷ್ಟು ನಾಲೆಡ್ಜ್ನೂ ಗಳಿಸಿದ್ವಿ. ಬಟ್ ಮಧ್ಯದಲ್ಲಿ ಎಲ್ಲ ಪರೀಕ್ಷೆ ಬರೀತಾ ಹೋದೆ ನಾನು. UPSCಗೆ ತಯಾರಿ ಮಾಡಿದ ಮೇಲೆ ನಿಮ್ಗೊಂದು ಧೈರ್ಯ ಬರುತ್ತೆ. ದೇಶದಲ್ಲಿ ಬ್ಯಾಂಕಿಂಗ್ ಎಕ್ಸಾಮ್ ಇರ್ಬೋದು, RBI ಇರ್ಬೋದು, NABARD ಇರ್ಬೋದು, KPSC ಇರ್ಬೋದು, ಅಥವಾ ಯಾವ್ಯಾವ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಮಾಡ್ತೇವೆ ಯಾವುದಾದ್ರೂ ಒಂದು ಪಾಸ್ ಆಗುತ್ತೆ ಅಂತ ಧೈರ್ಯ ಬರುತ್ತೆ. PDO ಎಕ್ಸಾಮ್ ಬರೋದ್ವಿ ಮೊದಲನೇ ಪ್ರಯತ್ನದಲ್ಲಿ. ಅದು ಮೈಸೂರು ಆಯ್ಕೆ ಮಾಡ್ಕೊಂಡಿದ್ದೆ. ನಮ್ಮ ತಂದೆ ಅಲ್ಲಿ ಕೆಲಸ ಮಾಡ್ತಾಯಿದ್ರು. ನಮ್ಮ ಜೀವನ ಆಮೇಲೆ ಚೆನ್ನಾಗಿ ಹೋಯಿತು. ಒಂದು 15 ವರ್ಷ ಆದಮೇಲೆ ನಮ್ಮ ತಂದೆಯವರಿಗೆ ಸಂಬಳ ಬರೋದಕ್ಕೆ ಶುರು ಆಯಿತು. ಒಂದು ಒಳ್ಳೆ ಸಮಾಜದಲ್ಲಿ ಒಂದು ಒಳ್ಳೆ ಅನುಕೂಲಸ್ಥರು ಆದರು ಅವರು. ಆ ಟೈಮಲ್ಲಿ ಮೈಸೂರಲ್ಲಿದ್ದಾಗ ನಾನು ಮೈಸೂರು ಆಯ್ಕೆ ಮಾಡ್ಕೊಂಡು PDO ಆದೆ. ಮೈಸೂರು ಜಿಲ್ಲೆಗೆ 3 ಅಥವಾ 4ನೇ ಪ್ಲೇಸ್ ಬಂತು. 2 ಗಂಟೆ ಪೇಪರ್ನ ನಾವು ಅರ್ಧ ಗಂಟೆಲಿ ಅಷ್ಟೇ ಬರ್ತಿತ್ತು. ಹಿಂಗೆ ಟೆಸ್ಟ್ ಸೆಂಟರು. PDO ಅಂತಂದರೆ ತಲೆಗೆ ಅದನ್ನೇನೋ ಕನಸನ್ನು ಏರಿಸ್ಬಿಟ್ಟಿದ್ರು. PDO ಅಂತಂದರೆ ನಿಮ್ಗೆ 4-5 ಪಂಚಾಯಿತಿ ಕೊಡ್ತಾರೆ. ನಿಮಗೆ ಆ 4-5 ಪಂಚಾಯಿತಿನ ಸಮಗ್ರವಾಗಿ ಅಭಿವೃದ್ಧಿ ಮಾಡ್ಬೋದು. ನಿಮ್ಗೇನು ವಿಷನ್ ಇದೆಯಲ್ಲ, ವಿಕೇಂದ್ರೀಕರಣ, ಗ್ರಾಮೀಣ ಅಭಿವೃದ್ಧಿ, ಏನೊಂದು ಕನಸಿದೆ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ಬೋದು ಅಂತಂದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂತ ಒಂದು ಪೋಸ್ಟ್ ಕ್ರಿಯೇಟ್ ಮಾಡಿ, ಆ ಪೋಸ್ಟ್ ಕ್ರಿಯೇಟ್ ಮಾಡಿ
ನಮ್ಮೆಲ್ಲ UPSC ಪ್ರಿಪೇರ್ ಆಗ್ತಿದ್ದಾರೆ, ಎಕ್ಸಾಮ್ ಬರ್ತಿದ್ದು. ಎಕ್ಸಾಮ್ ಬರೋದ್ವಿ, PDO ಆಯಿತು. ನಾನು ಮನೆಗೆ ಇರ್ತಿರ್ಲಿಲ್ಲ PDO ಆದಾಗ. ಬೆಳಗ್ಗೆ ನೀವು ನಂಬ್ತೀರೋ ಬಿಡ್ತೀರೋ 6ರಿಂದ 6:30 ಮನೆಗೆ ಬಿಟ್ಟು ರಾತ್ರಿ 10ರಿಂದ 10ವರೆಗೆ ಸ್ವಯಂ ಪ್ರೇರಿತವಾಗಿ ಹಳ್ಳಿಗೆ ಮನೆಗೆ ಹೋಗಿ ಕೆಲಸ ಮಾಡುವಂಥದ್ದು. ಟೈಮಿಗೆ ಸರಿಯಾಗಿ ವಾರ್ಡ್ ಸಭೆ, ಗ್ರಾಮ ಸಭೆ, ಆಮೇಲೆ ಪಂಚಾಯತಿನಲ್ಲಿ ಸಾಮಾನ್ಯ ಸಭೆಗಳನ್ನು ಮಾಡೋದು, ಪಂಚಾಯತ್ ಮೆಂಬರ್ಸ್ಗೆ ಎಜುಕೇಟ್ ಮಾಡೋದು, ಎನ್ಕರೇಜ್ ಮಾಡೋದು, ಈ ರೀತಿ ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿದ್ರು. ಬಟ್ ಮಾಡ್ತಾ ಗೊತ್ತಾಯಿತು ವ್ಯವಸ್ಥೆ ಹೆಂಗಿದೆ ಅಂತಂದು. ಕೆಳಗೆ ನೀವು ಗ್ರಾಸ್ ರೂಟ್ ಲೆವೆಲಲ್ಲಿ, ತಳಮಟ್ಟದಲ್ಲಿ, ತಳ ಹಂತದಲ್ಲಿ ವ್ಯವಸ್ಥೆ ಎಷ್ಟು ಭ್ರಷ್ಟವಾಗಿದೆ ಅಂತಂದರೆ, ಡಾಕ್ಟರ್ BR ಅಂಬೇಡ್ಕರ್ ಒಂದು ಮಾತು ಹೇಳ್ತಾ ಇದ್ರು, ಪೊಲಿಟಿಕಲ್ ಡೆಮೋಕ್ರಸಿ ಇನ್ ಇಂಡಿಯಾ ವಿಲ್ ನಾಟ್ ಸಕ್ಸೀಡ್ ಅನ್ಲೆಸ್ ಸೋಷಿಯಲ್ ಡೆಮೋಕ್ರಸಿ ಸಕ್ಸೀಡ್ಸ್ ಅಂತ. ಅಂದರೆ ರಾಜಕೀಯ ಪ್ರಜಾಪ್ರಭುತ್ವ ಅನ್ನೋದು ಅದು ಯಶಸ್ವಿ ಆಗಬೇಕು ಅನ್ನೋದಾದರೆ ಸಾಮಾಜಿಕ ಪ್ರಜಾಪ್ರಭುತ್ವ ಜಾರಿಗೆ ಬರಬೇಕು ನಮ್ಮ ದೇಶದಲ್ಲಿ ಅಂತ. ಸಾಮಾಜಿಕ ಪ್ರಜಾಪ್ರಭುತ್ವ ಅಂತಂದರೆ, ಸೋಷಿಯಲ್ ಡೆಮೋಕ್ರಸಿ ಅಂತಂದರೆ, ಈಗ ನಿಮ್ಮೂರಲ್ಲಿ ಏಕೆ ಕಾಲೋನಿ ಅಂತ ಒಂದು ಇರ್ತದೆ, ಕುರುಬರು ಒಂದು ಕಡೆ ಬಿಡ್ತಾರೆ, ಲಿಂಗಾಯತ್ಸ್ ಒಂದು ಕಡೆ ಇರ್ತಾರೆ, ನೋಡಿದೀವಲ್ಲ, ಬಂಜಾರ ಒಂದು ಸೈಡ್ ಇರ್ತಾರೆ, ಯಾವ್ಯಾವ ಜಾತಿದ್ರು ಎಲ್ಲರೂ ಒಂದೊಂದು ಇರ್ತಾರೆ. ಒಬ್ರಿಗೊಬ್ರು ಹೊಡೆದಾಡೋದು, ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ. ಏಕೆ ಕಾಲೋನಿಯಲ್ಲಿ ಅವ್ರೊಬ್ರಿಗೊಬ್ರು ಹೊಡೆದಾಡ್ತಾರೆ. ಆಮೇಲೆ ಏಕೆ ಕಾಲೋನಿಯಿಂದ ಇನ್ನೊಂದು ಕಡೆಗೆ ಇಡೀ ಊರು ಒಗ್ಗಟ್ಟಾಗೋದು ಯಾವಾಗಾದ್ರೂ ಒಂದು ದೇವಸ್ಥಾನ ಕಾರ್ಯಕ್ರಮ ಇದೆ ಅಂದಾಗ. ಇತ್ತೀಚೆಗೆ ಅವು ಹೆಂಗಾಗ್ಬಿಟ್ಟವು ಅಂದರೆ ಜಾತಿಗೆ ಒಂದೊಂದು ದೇವಸ್ಥಾನ. ಈಗ ಕುರುಬರು ದೇವಸ್ಥಾನ ಕಟ್ಟಿ ಮಾಡಿದರೆ ಬೇರೆ ಯಾರೂ ಬರಲ್ಲ, ಲಿಂಗಾಯತರು ದೇವಸ್ಥಾನ ಮಾಡಿದರೆ ಬೇರೆ ಯಾರೂ ಬರಲ್ಲ, ಏಕೆ ಕಾಲೋನಿಯಿಂದ ಮಾಡಿದರೆ ಇಡೀ ಊರಿನವ್ರು ಯಾರೂ ಹೋಗೋದಿಲ್ಲ. ಅಂಥ ಒಂದು ಭ್ರಷ್ಟ ವ್ಯವಸ್ಥೆ ಅದು ಪಂಚಾಯತಿನಲ್ಲೂ ಕೂಡ ಕಾಣಿಸ್ತದೆ. ಒಬ್ರಿಗೊಬ್ರು ಕಂಡ್ರೆ ಆಗಲ್ಲ, ಇವನು ಬೆಳೀತಾನಂದ್ರೆ ಇವನಿಗೆ ಸಹಿಸೋಕ್ಕಾಗೋದಿಲ್ಲ. ಆ ವ್ಯವಸ್ಥೆ ಯಾರಾದರೂ ಒಂದು ಒಳ್ಳೆ ಕೆಲಸ ಮಾಡ್ಬೇಕಂತ ಬಂದಿರ್ತಾರಲ್ಲ ಅವ್ರ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅಂತಂದರೆ, ನೈತಿಕವಾಗಿ ಅವ್ರನ್ನ ಕುಗ್ಗಿಸ್ಬಿಡ್ತದೆ. ನಮ್ದೊಂದು ವಿಷನ್ ಇರುತ್ತೆ, ಹಿಂಗೆ ಕೆಲಸ ಮಾಡ್ಬೇಕಂತ. ಅವನು ನಮಗೆ ಅವಾಗ ಟೋಟಲ್ ಸ್ಯಾನಿಟೇಷನ್ ಕ್ಯಾಂಪೇನ್ ಅಂತ ಇತ್ತು. ಒಂದು ಟಾಯ್ಲೆಟ್ ಕಟ್ಟಿದ್ರೆ 3,000 ರೂಪಾಯಿ. ನಂದೇನಪ್ಪ ಅಂದ್ರೆ ಮನೆಗೆ ಹೋಗಿ ದುಡ್ಡು ಕೊಡಬೇಕು ಅಂತಂದು. ಈಗ ಯಾರೋ ಅಲ್ಲಿ ಟಾಯ್ಲೆಟ್ ಕಟ್ಟಿದ್ದಾರೆ, ಚೆನ್ನಾಗಿ ಕಟ್ಟಿದ್ದಾರೆ, ಅವ್ನಿಗೆ 3,000 ರೂಪಾಯಿ ಕೊಡಬೇಕು ಅಂತಂದ್ರೆ ಇನ್ನು ಉಳಿದವರೆಲ್ಲ ವಿರೋಧ ಮಾಡೋದು. ಏನೋ ಒಂದು ಕಾರಣಗಳನ್ನು ಹೇಳ್ಬಿಟ್ಟು ನೀವು ಅವನಿಗೆ ದುಡ್ಡು ಕೊಡ್ಬೇಡ್ರಿ, ಅವನು ಆ ಜಾತಿ ಈ ಜಾತಿ, ಅವನು ಹಂಗೆ ಹಿಂಗೆ ಅಂತಂದು ತಲೆನಲ್ಲಿ ತುಂಬಂಥದ್ದು. ಯಾರಾದರೂ ಮನೆ ಕಟ್ಟಿದ್ರೆ ಈ ರೀತಿ. ಈ ವ್ಯವಸ್ಥೆ ಎಲ್ಲಿ ತನಕ ಈಗಲಂತೂ ಇನ್ನೂ ಜಾಸ್ತಿ ಆಗೋಗಿದೆ. ನನ್ನ ಅನುಭವಕ್ಕೆ ಬಂದಿರೋ ರಾಜಕಾರಣಕ್ಕೆ ಬಂದ ಮೇಲೆ, ಮುಂಚೆ ನಾವು ಯಾರು ಜಾತಿ ಕೇಳ್ತಿರ್ಲಿಲ್ಲ, ನನ್ನ ಜಾತಿ ಯಾರು ಕೇಳ್ತಿರ್ಲಿಲ್ಲ, ಜನಗಳ ಜಾತಿ ಯಾರು ಕೇಳ್ತಿರ್ಲಿಲ್ಲ. ರಾಜಕಾರಣಕ್ಕೆ ಬಂದ ಮೇಲೆ ಈ ಅನಿಷ್ಟ ಪದ್ಧತಿ ವ್ಯವಸ್ಥೆ ಎಷ್ಟು ಆಳವಾಗಿ ಬೇರೂರಿದೆ ಅಂತಂದರೆ, ನಮ್ಮ ದೇಶ ಉದ್ಧಾರ ಆಗದೆ ಇರೋದಕ್ಕೆ, ಒಳ್ಳೆ ರಾಜಕಾರಣಿಗಳು ರಾಜಕಾರಣಕ್ಕೆ ಬರದೇ ಇರೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಈ ದುಷ್ಟ ಭ್ರಷ್ಟ ಜಾತಿ ವ್ಯವಸ್ಥೆ. ಬಟ್ ನಿಮ್ಮ ಮೈಂಡಲ್ಲಿ ಅದಿಲ್ಲ. ಅದು ನೀವೇನಿಲ್ಲೆಲ್ಲ ಕೂತಿದ್ದೀರಲ್ಲ, ಯುವರ್ ಮೈಂಡ್ ಈಸ್ ಪ್ಯೂರ್. ನಿಮ್ಮ ಮೈಂಡಲ್ಲಿ ಆ ಭಾವನೆ ಯಾವುದೂ ಇರೋದಿಲ್ಲ. ನಿಮ್ಮಲ್ಲಿ ಒಂದು ಕಳಕಳಿಯ ಮನವಿ ಏನಂತಂದರೆ, ಮುಂದಿನ ದಿನಗಳಲ್ಲಿ ನೀವೇನಾಗ್ತಿರೋ ಬಿಡ್ತಿರೋ, ಒಂದು ಒಳ್ಳೆಯ ವ್ಯಕ್ತಿಗಳಾಗೋದ್ರ ಜೊತೆಗೆ ಎರಡನೇದು, ಯಾವತ್ತೂ ಕೂಡ ಯಾರನ್ನೂ ಕೂಡ ಒಂದು ಜಾತಿ ಆ್ಯಂಗಲಿಂದ ನೋಡೋಕೆ ಹೋಗಬೇಡಿ, ಕೀಳಾಗಿ ಕಾಣಬೇಡಿ, ಡಿಸ್ಕ್ರಿಮಿನೇಟ್ನ ಮಾಡೋಕೆ ಹೋಗ್ಬೇಡಿ. ಇದು ನಿಮ್ಮಲ್ಲಿ ಭಾಳ ಕಳಕಳಿಯಿಂದ ಕೇಳ್ಕೊಂತೀನಿ. ಯಾಕಂದರೆ ನೀವು ನಾಳೆ ಅಧಿಕಾರಿ ಆದಾಗ, ನೀವೊಂದು ಅಧಿಕಾರಿ ಆದಾಗ ಅಲ್ಲಿ ಕೂಡ ಜಾತಿ ವ್ಯವಸ್ಥೆ ಇರ್ತದೆ. ಈ ಜಾತಿ ಅಧಿಕಾರಿ ನನಗೆ ಬೇಕು ಅಂತ ಆ ಜಾತಿ MLA MP ಹಾಕ್ಸ್ಕೊಳ್ಳೋಂಥದ್ದು. ಬೇಡ ಅಂತ ಹೇಳ್ರಿ, ನಿಮ್ಗೆ ಇಷ್ಟ ಇಲ್ಲ ಅಂತಂದು. ಇವತ್ತು ಆ ರೀತಿ ಒಂದು ವ್ಯವಸ್ಥೆ ಇರುವಂಥದ್ದು. ಇದೆಲ್ಲ ಹೋಗ್ಬೇಕು ಅನ್ನೋದಾದರೆ ನೀವು ಸಾಹಿತ್ಯದ ಕಡೆಗೆ ಮುಖ ಮಾಡಬೇಕು. ಸಾಹಿತ್ಯಕ್ಕೆ ಯಾವುದೇ ಜಾತಿ ಇಲ್ಲ, ಜ್ಞಾನಕ್ಕೆ ಯಾವುದೇ ಜಾತಿ ಇಲ್ಲ. ದಯವಿಟ್ಟು ಇವತ್ತು ನಾನು ಭಾಳ ಕಾನ್ಫಿಡೆಂಟ್ ಒಂದು ಮಾತು ಹೇಳ್ತೀನಿ, ಇಲ್ಲಿ ಕೂತಿರೋದ್ರಲ್ಲಿ 99% ದಿನಪತ್ರಿಕೆ ಓದಲ್ಲ, ಯಾರು ನ್ಯೂಸ್ ಪೇಪರ್ ಓದಲ್ಲ. ಇಲ್ಲಿ ಕೂತಿರೋದ್ರಲ್ಲಿ ಓದಿದ್ರು ಪ್ರಜಾವಾಣಿ ಹಿಂಗೆ ಕಣ್ಣಾಡ ಟೀಚರ್ಸ್ಗಳನ್ನ ಬಿಟ್ಟು ಸ್ಟೂಡೆಂಟ್ಗಳು ಕಣ್ಣಾಡಿಸ್ಬೋದು. ಎರಡನೇದು, ನಿಮ್ಮ ಟೆಕ್ಸ್ಟ್ ಬುಕ್ ಆಚೆ ಯಾರೂ ಕೂಡ ಒಂದು ಎಕ್ಸ್ಟ್ರಾ ಬುಕ್ಕನ್ನು ಓದಿ ಅಭ್ಯಾಸ ಇರಲ್ಲ ನಿಮಗೆ. ಕತೆ ಇರ್ಬೋದು, ಕಾದಂಬರಿ ಇರ್ಬೋದು. ನಾನು ನಮ್ಮ ಆದಿಮನಿ ರಮೇಶ್ ಅವರು ಬರೆದಿರೋ ಬುಕ್ಕನ್ನ ನೋಡ್ತಾ ಇದ್ದೆ, ಪಂಚಗಣಾಧೀಶ್ವರರು ಅಂತಂದು. ನಿಮಗೆ ಅವ್ರು ಬಂದು ಪಾಠ ಮಾಡ್ತಾರೆ ಅಂತಂದ್ರೆ ನಿಮ್ಮ ಅದೃಷ್ಟ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಭಾಳ ಆಳವಾಗಿ ಅದನ್ನು ಸುಮಾರು ನಾನು ನೋಡಿದೆ. ಮೊದಲನೇ ಚಾಪ್ಟರ್ ಇದೆ, ವಿರಕ್ತ ಮಠದ ಪರಂಪರೆ ಅಂತಂದು. ಆ ಪಾಠದ ಹಿಂದೆ ಒಂದು 15-20 ಸೋರ್ಸ್ ಹಾಕಿದ್ದಾರೆ. ಅದರಲ್ಲಿ ಚಿದಾನಂದ ಮೂರ್ತಿ, ಕನ್ನಡದ ಬಹಳ ಶ್ರೇಷ್ಠ ವಿಮರ್ಶಕರು, ಆಮೇಲೆ ಸಂಶೋಧಕರು, ಅವ್ರದ್ದು ರೆಫರೆನ್ಸ್ ಇದೆ ಅದರಲ್ಲಿ.
ನಂಗೆ ಸಂತೋಷ ಆಯ್ತು. ಇಡೀ ಬುಕ್ಕಿಂದೇ ಇದೆ, ಲಿಸ್ಟ್ ಇದೆ, ಜೊತೆಗೆ ಚಾಪ್ಟರ್ ಇಂದನೂ ಕೂಡ ಲಿಸ್ಟ್ ಇದೆ. ಆಮೇಲೆ ನಾನು ಸುಮ್ಮನೆ ಒಂದು ಗ್ಲಾನ್ಸ್ ಮಾಡ್ಕೊಂಡು ಓದ್ಕೊಂಡು ಹೋದಾಗ ಎಲ್ಲೂ ಕೂಡ ಯಾವುದೇ ತಪ್ಪಿಲ್ದಂಗೆ ಬಹಳ ಶುದ್ಧವಾಗಿ ಆರ್ಗ್ಯಾನಿಕ್ ಆಗಿ, ಅಂದರೆ ಅದು ಹೆಂಗಿದೆ ನಿಜವಾಗ್ಲೂ ಸಂಶೋಧನೆ ಮಾಡಿ ಟಿಪ್ಪಣಿ ಮಾಡಿ ಬರೆದಿರುವಂಥ ಪುಸ್ತಕ ಅದು. ಆ ಪುಸ್ತಕ ನೋಡಿ ಭಾಳ ಸಂತೋಷ ಆಯಿತು. ಅಂಥವ್ರು ನಿಮಗೆ ಟೀಚರ್ ಇದ್ದಾರೆ ಅಂತಂದಮೇಲೆ ಮೊದಲು ಆ ಬುಕ್ ಓದಿ. ಅಂಥ ಮಠದಲ್ಲಿ ನೀವು ಕೆಲಸ ಓದ್ತಾ ಇದ್ದೀರಿ ಅಂತಂದರೆ ಆ ಮಠದ ಪರಂಪರೆ ಏನು, ಹಿನ್ನೆಲೆ ಏನು, ಸಂಸ್ಕೃತಿ ಏನು ಅನ್ನೋದನ್ನು ನೀವು ಆಳವಾಗಿ ಅಧ್ಯಯನ ಮಾಡಬೇಕಾಗ್ತದೆ. ಆ ಒಂದು ಕುತೂಹಲ ಇರಬೇಕು. ನಾನು ಬಂದ ತಕ್ಷಣ ಮೊದಲನೇ ಪ್ರಶ್ನೆ ಬಂದದ್ದು ಇದೇನು ಕಲ್ಲಲ್ಲಿ ಮಾಡಿದಾರಲ್ಲ ಅವೆಲ್ಲ ಕಂಬಗಳು, ಗ್ರಾನೈಟ್ ಹಾಕಿದ್ದಾರೆ ಕಲ್ಲಿಂದ. 2 ವರ್ಷದಿಂದ ಬಂದಾಗ ಇಲ್ಲಿ ಇಷ್ಟೊಂದು ಇರಲಿಲ್ಲ. 2 ವರ್ಷ ಆದಮೇಲೆ ಗುರುಗಳನ್ನ ಕೇಳಿದೆ ಎಷ್ಟೊಂದು ಅಭಿವೃದ್ಧಿ ಆಗಿದೆ ಅಂತಂದು. ಅವರು ಸಾಲನಾದರೂ ಮಾಡಿ ಹಾಗೆಯೇ ಎಷ್ಟು ಜನ ಇಲ್ಲಿ ದೇಣಿಗೆ ಕೊಟ್ಟರೋರು ಇದ್ದಾರೆ, ದಾನ ಮಾಡಿರೋರು ಇದ್ದಾರೆ, ದೊಡ್ಡದಾಗಿ ಫೋಟೋಗಳು ಹಾಕಿದ್ದಾರೆ. ಕರ್ನಾಟಕದ ಪ್ರಖ್ಯಾತ ಸ್ವಾಮೀಜಿಗಳು ಅವ್ರದ್ದು ಕೂಡ ಫೋಟೋ ಹಾಕಿದ್ದಾರೆ. ಒಂದು ಬಹಳ ಸಾಂಸ್ಕೃತಿಕ ಒಂದು ಕೇಂದ್ರದಲ್ಲಿ, ಸಂಸ್ಕೃತಿ ಸಂಸ್ಕಾರ ಇರುವಂಥ ಜಾಗದಲ್ಲಿ ನೀವು ಓದ್ತಾ ಇದ್ದೀರಿ ಅಂತಂದಮೇಲೆ ನೀವು ನಿಮ್ಮ ಕುಟುಂಬಕ್ಕೆ ನಿಮಗೆ ಹೆಸರು ತರೋದ್ರ ಜೊತೆಗೆ ಈ ಒಂದು ಸಂಸ್ಥೆಗೆ ಹೆಸರು ತರಬೇಕು. ಅದೆಲ್ಲದು ಎಲ್ಲಿಂದ ಶುರು ಆಗುತ್ತೆ ಅನ್ನೋದಿದ್ರೆ ಒಂದು ನೀವು ಕುತೂಹಲಿಗಳಾಗಬೇಕು, ಪುಸ್ತಕ ಓದೋದನ್ನು ಅಭ್ಯಾಸ ಮಾಡ್ಕೋಬೇಕು. ಗ್ರಂಥಾಲಯ ಇದೆ ಅಲ್ವ ಇಲ್ಲಿ, ದಯವಿಟ್ಟು ನಿಮ್ಮದು ಕ್ಲಾಸ್ ಮುಗಿದ ತಕ್ಷಣ ಊರಿಗೆ ಹೋಗೋದಕ್ಕೆ ಭಾಳ ನೀವು ಬಿಟ್ಟರೆ ಸಾಕು, ಬಸ್ ಅಥವಾ ನಡ್ಕೊಂಡು ಊರಿಗೆ ಹೋಗೋದಕ್ಕೆ ಭಾಳ ಉತ್ಸುಕರಾಗಿರ್ತೀರಲ್ವ, ಕಾಲು ತುದಿ ಮೇಲೆ ಕುಂತಿರ್ತೀವಿ. ಒಂದು 2 ಗಂಟೆ 1 or 2 hours ಗೊತ್ತು, ಹೆಣ್ಮಕ್ಳು ಕಷ್ಟ ಅರ್ಥ ಆಗುತ್ತೆ. ಬಸ್ ಇಲ್ಲ, ಲೇಟಾಗಿ ಹೋದರೆ ಮನೆ ಪ್ರಶ್ನೆ ಕೇಳ್ತಾರೆ ಅಂತ. ಬೆಳಗ್ಗೆ ಬೇಗ ಬರ್ರಿ, ಬೇಗ ಬಂದು 1-2 ತಾಸು ಲೈಬ್ರರಿಯಿಂದ ಕೂತ್ಕೊಳ್ಳಿ, ಬುಕ್ಸ್ ಓದಿ. ಇದನ್ನು ನಿಮ್ಮ ಲೈಫ್ನ ಹೆಂಗೆ ಚೇಂಜ್ ಮಾಡುತ್ತೆ ಅಂತಂದರೆ ಅನ್ಇಮ್ಯಾಜಿನೇಬಲ್. ಇವತ್ತು ನಾನು ದಾವಣಗೆರೆ ಕ್ಷೇತ್ರಕ್ಕೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿ ಒಂದು ಸ್ಪರ್ಧೆ ಮಾಡೋದಕ್ಕೆ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲ ನನಗೆ. ವಿಜಯಿ ಸೂಪರ್ ಸ್ಟಾರ್ ನಿಮಗೂ ಗೊತ್ತು, ತಮಿಳ್ನಾಡಲ್ಲಿರೋ 7 ಕೋಟಿ ಜನಕ್ಕೂ ಹೆಸರು ಗೊತ್ತು. ನನ್ನ ಹೆಸರು ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಬಂದಿದ್ರೆ ಒಂದು 10-20 ಜನ ಗೊತ್ತಿರ್ತಾನೆ ಗೊತ್ತಿಲ್ಲ. ಸ್ವಾಮೀಜಿಗಳು ಭಾಳ ಹೇಳಿದ್ಮೇಲೆ ಈಗ ನನ್ನ ಹೆಸರು ಗೊತ್ತಾಗಿರ್ಬೋದು. ನಾನು ಎಲ್ಲೇ ಹೋದ್ರೂ ನಾನು ಪರಿಚಯ ಮಾಡ್ಕೊಂಡು ಹೋಗ್ಬೇಕು. ನಾನು ಅಲ್ಲಿರೋರು ಸರಿಯಾಗಿ ಪರಿಚಯ ಮಾಡಿಸ್ಕೊಟ್ರೆ ನನ್ನ ಅದೃಷ್ಟ, ಇಲ್ಲಾಂದ್ರೆ ಆಮೇಲೆ ನಾನು ಪರಿಚಯ ಮಾಡ್ಕೊಂಡು ಹೋಗ್ಬೇಕು. ಅಂಥ ಒಂದು ಹಿನ್ನೆಲೆಯಿಂದ ಬಂದು ಯಾವುದೇ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲ. ದಾವಣಗೆರೆ MP ಎಲೆಕ್ಷನ್ ಮಾಡಿ ಮೊದಲನೇ ಅಟೆಂಪ್ಟಲ್ಲಿ 43,000 ಓಟ್ ತಗೊಂಡೆ ನಾನು. 43,000 ಓಟ್ ಅಂದರೆ ಸಾಮಾನ್ಯ ಅಲ್ಲ. 2ನೇ ವೋಟಿಂಗ್ ಮೆಷಿನ್ 28ನೇ ನಂಬರ್ ನಂದು. ನಾನು ನಿಂತಿದ್ದೀನಿ ಅಂತ ಜಾಸ್ತಿ ಜನ ಇಂಡಿಪೆಂಡೆಂಟ್ ಹಾಕ್ಸಿದ್ರು. ನನ್ನ ಹೆಸರು ವಿ, ಯಾವಾಗಲೂ ಲಾಸ್ಟ್ ನಾನು ವಿ ವಿನಯ್ ಕುಮಾರ್. 28ನೇ ನಂಬರು, 2 ಮಷೀನು. 43,000 ಜನ ವೋಟಿಂಗ್ ಹಾಕಕ್ಕೆ ಹೋದಾಗ ನಂಬರ್ 28ಅಲ್ಲಿ ವಿನಯ್ ಕುಮಾರ್ ಇಲ್ಲಿ ಅಂತ ಹುಡುಕಿ 43,000 ಜನ ವೋಟ್ ಹಾಕಿದ್ರು. ಬರೀ 8ರಿಂದ 9 ತಿಂಗಳು ಕೆಲಸ ಮಾಡಿದ್ದು ನಾನು, ಪಾದಯಾತ್ರೆ ಮಾಡಿದ್ದು. ಅದಾದಮೇಲೆ ಈ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದೀನಿ. ನನ್ನ ಒಂದೇ ಒಂದು ಸಂದೇಶ, ಹೆಚ್ಚಿನ ಓಡಾಟ ಏನು ಅಂತಂದರೆ ಮಕ್ಕಳಿರೋ ಕಡೆ, ವಿದ್ಯಾರ್ಥಿ ಸ್ಟೂಡೆಂಟ್ಸ್ ಇರೋ ಕಡೆ, ಅದು ಹಳ್ಳಿಗಳ ಕಡೆಗೆ. ನೀವೆಲ್ಲರೂ ಕೂಡ ಮನಸ್ಸು ಮಾಡಿದರೆ IAS ಅಧಿಕಾರಿಗಳಾಗ್ಬೋದು. ನಾನು ಸುಮ್ಮನೆ ನಿಮಗೆ ಇನ್ಸ್ಪೈರ್ ಮಾಡಬೇಕು, ಮೋಟಿವೇಟ್ ಮಾಡ್ಬೇಕಂತ ಈ ಮಾತನ್ನು ಹೇಳ್ತಾ ಇಲ್ಲ. ಮನಸ್ಸು ಮಾಡಿದರೆ ಅಂತಂದರೆ ಅರ್ಥ ಏನು, ಮನಸ್ಸು ಮಾಡೋದು ಅಂತ ಅರ್ಥ ಏನು. ಮೊದಲು ಧೈರ್ಯ ಮಾಡಬೇಕು. ನಿಮ್ಮ ಪರಿಸ್ಥಿತಿ ಏನಾದರೂ ಇರಲಿ, ಇವಾಗ ಆರ್ಥಿಕ ಪರಿಸ್ಥಿತಿ ಹೇಗಾದರೂ ಇರಲಿ, ಸಾಮಾಜಿಕ ಪರಿಸ್ಥಿತಿ ಏನಾದರೂ ಇರಲಿ, ನಿಮ್ಮ ಮನಸ್ಸು ಒಳಗೆ ಒಂದು ಕನಸು, ಒಂದು ಧೈರ್ಯ ಮಾಡಿ ಒಂದು ವಿಷನ್ ಡೆವಲಪ್ ಆಗಬೇಕು. ನಾನು ನವೋದಯ ಸ್ಕೂಲಲ್ಲಿ ಓದಬೇಕಾದ್ರೆ, ಆಮೇಲೆ IASಗೆ ತಯಾರಿ ಮಾಡಬೇಕಾದ್ರೆ ದಿನಗನಸು ಕಾಣ್ತಾ ಇದ್ದೆ. ಡೈಲಿ ಡ್ರೀಮ್ ಅಂತ, ಡೇ ಡ್ರೀಮಿಂಗ್ ಅಂತ ಹೇಳ್ತಾರೆ. ಸುಮ್ಮನೆ ಊಟ ಮಾಡಿ ಬೆಡ್ ಮೇಲೆ ಬಿದ್ದಿರ್ತೀವಿ, ಏನೋ ಒಂದು ಕಾಲ್ಪನಿಕ ಲೋಕಕ್ಕೆ ಹೋಗ್ಬಿಡ್ತೀವಿ. ಯಾವುದೋ ಬುಕ್ ಓದಿದಾಗ ಒಂದು ಇಮ್ಯಾಜಿನೇಷನ್ಗೆ ಹೋಗ್ಬಿಡ್ತೀವಿ. ಪಾರ್ಲಿಮೆಂಟಿಗೆ ಹೋಗಿ ಭಾಷಣ ಕೊಡ್ಬೇಕು ಅಂತಂದು ಒಂದು ಕನಸು. ಯಾವಾಗ 8-9ನೇ ಕ್ಲಾಸಲ್ಲಿದ್ದಾಗ UPSC ತಯಾರಿ ಮಾಡಬೇಕಾದ್ರೆ ಸುಮ್ಮನೆ ಹಿಂಗೆ ಕನಸು, ಪಾರ್ಲಿಮೆಂಟಿಗೆ ಹೋಗಿ ಒಂದಿನ ಭಾಷಣ ಮಾಡಬೇಕು. ಸಾಧ್ಯ ಆದರೆ ಅದು ಭಾಳ ದೊಡ್ಡ ಮಾತಿ, ಪಬ್ಲಿಕ್ಕಾಗಿ ಹೇಳಂಗಿಲ್ಲ. ಇವಾಗ ಈ ದೇಶದ ಪ್ರಧಾನಿನೂ ಆಗ್ಬೇಕಂತ ಸುಮ್ಮನೆ ಹಿಂಗೆ ಕನಸು, ಹಗಲು ಕನಸು. ಅದು ಯಾವಾಗ ಸುಮಾರು ಒಂದು 20 ವರ್ಷದಿಂದ ಕನಸ್ಕೊಂಡದ್ದು. ಬುಕ್ಸ್ ಓದ್ತಾ ಇದ್ವಿ. ಆಮೇಲೆ ನಮ್ಮಂಥ ಬಡವರಿಗೆ ರಾಜಕಾರಣ ಆಗೋಲ್ಲ ಅಂತಂದು IAS ಮಾಡೋಣ ಅಂತಂದು IAS ತಯಾರಿ ಮಾಡಿದ್ರು. ಅದನ್ನು ಯಾರು ಹೇಳಲಿಲ್ಲ ನಮಗೆ. IAS ಮಾಡೋ ಅಂತ ನಮ್ಮ ತಂದೆನೂ ಹೇಳಲಿಲ್ಲ, ನಮ್ಮ ಟೀಚರು ಹೇಳಲಿಲ್ಲ. ಮನಸ್ಸೊಳಗೆ ಬಂತು, ದೊಡ್ಡ ಕೆಲಸ ಮಾಡಬೇಕು, ಸಮಾಜಕ್ಕೆ ದೊಡ್ಡದಾಗಿ ಏನಾದರೂ ಮಾಡ್ಬೇಕಂತಂದ್ರೆ ಇಂಥ ದೊಡ್ಡ ಉನ್ನತ ಹುದ್ದೆಗಳಿಗೆ ಹೋಗ್ಬೇಕನ್ನೋದು ಮನಸ್ಸಲ್ಲಿ ಬಂತು. ತಯಾರಿ ಮಾಡಿದ್ವಿ. ಬುಕ್ಸ್ ಓದೋದು ಹವ್ಯಾಸ ಇದ್ದಿದ್ದರಿಂದ 4 ಸರಿ ಮೇನ್ಸ್, ನಿಮಗೆ ಗೊತ್ತಿದೆಯಲ್ಲ UPSC ಪ್ಯಾಟರ್ನು, ಪ್ರಿಲಿಮ್ಸ್, ಮೇನ್ಸ್ ಮತ್ತು
ಇಂಟರ್ವ್ಯೂ, ಪ್ರಿಲಿಮ್ಸು, ಮೇನ್ಸು, ಇಂಟರ್ವ್ಯೂ 3 ಅಂತ ಇರ್ತವೆ. 3 ಸರಿ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿ, ಸ್ವಂತ ಪರಿಶ್ರಮ, ಯಾವ ಕೋಚಿಂಗು ಇಲ್ಲ, ಮೇನ್ಸ್ ಬರೆದು ಒಂದ್ಸರಿ ಮೇನ್ಸ್ ಪಾಸ್ ಆಗಿ ಇಂಟರ್ವ್ಯೂ ಹೋಗಿ ಡೆಲ್ಲಿಗೆ 2 ಮಾರ್ಕ್ಸಲ್ಲಿ ರ್ಯಾಂಕ್ ಮಿಸ್ ಆಗಿತ್ತು. ಮಧ್ಯದಲ್ಲಿ PDO ಆದೆ. ಆಮೇಲೆ 2011ರಲ್ಲಿ KS ಪಾಸ್ ಆಯಿತು. KS ಇವತ್ತು ನಾನು KS ಅನ್ನೇ ಆಯ್ಕೆ ಮಾಡ್ಕೊಂಡಿದ್ರೆ KS ಅಧಿಕಾರಿ. ಕರ್ನಾಟಕದಲ್ಲಿ ಯಾವುದೋ ಒಂದು ನಗರದಲ್ಲಿ ಇವತ್ತು ಕಮರ್ಷಿಯಲ್ ಟ್ಯಾಕ್ಸ್ DC ಆಗಿರ್ತಾ ಇದೆ, ಡೆಪ್ಯೂಟಿ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸ್. PDO ಬಿಡ್ದಂಗೆ ಆಯ್ತಿದ್ರೆ ಯಾವುದೋ ಒಂದು ಗ್ರಾಮ ಪಂಚಾಯತಿನಲ್ಲಿ ಇವತ್ತು BP ಶುಗರ್ ಬರೆಸ್ಕೊಂಡು PDO ಆಗಿರ್ತಿದ್ದೆ. ಇವತ್ತು ಈ ಕ್ಷಣಕ್ಕೆ PDO ಬಿಟ್ಟಿದ್ದಕ್ಕೆ KS ಆಯಿತು. KS ಬಿಟ್ಟಿದ್ದಕ್ಕೆ ಇನ್ಸೈಟ್ಸ್ ಅನ್ನೋ ಒಂದು ಸಂಸ್ಥೆನ ಕಟ್ಟೋದಕ್ಕೆ ಸಾಧ್ಯ ಆಯಿತು. ಒಂದು ವಾರದ ಹಿಂದೆ ಇಡೀ ಭಾರತ ದೇಶಕ್ಕೆ ರ್ಯಾಂಕನ್ನು ತಗೊಂಡಂಥ ಬಸವರಾಜ್ ಕೆಂಪವಾಡ್ ಅಂತ, ಫಾರೆಸ್ಟ್ ಸರ್ವಿಸ್, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಎಕ್ಸಾಮ್. ಈ ಕಾಂಪಿಟೇಟಿವ್ ಎಕ್ಸಾಮ್ ಏನು ಬರಿತೀವಲ್ಲ, ನಮ್ಮ ದೇಶದಲ್ಲೇ ಟಾಪ್ ಮೋಸ್ಟ್ ಸರ್ವಿಸಸ್ ಅಂತಂದರೆ IAS, IPS, ಇಂಡಿಯನ್ ಫಾರಿನ್ ಸರ್ವಿಸ್, ಇಂಡಿಯನ್ ಫಾರೆಸ್ಟ್ ಸರ್ವಿಸ್. ಅದಾದಮೇಲೆ ಇಂಡಿಯನ್ ರೆವಿನ್ಯೂ ಸರ್ವಿಸ್ ಬರ್ತದೆ. IAS, IPS, ಇಂಡಿಯನ್ ಫಾರೆಸ್ಟ್ ಸರ್ವಿಸ್, ಇವು 3 ಕೂಡ ನಾವು ಆಲ್ ಇಂಡಿಯಾ ಸರ್ವಿಸಸ್ ಅಂತ ಹೇಳ್ತೀವಿ. ಆಲ್ ಇಂಡಿಯಾ ಸರ್ವಿಸಸ್ ಅಂತಂದರೆ ದೇಶದ ಯಾವುದೇ ಭಾಗದಲ್ಲಿ ನೀವು ಹೋಗಿ ಸೇವೆ ಮಾಡೋದಕ್ಕೆ ರೆಡಿ ಇರಬೇಕು. ಸೊ ನೀವು ಕ್ಯಾಡರ್ ಅಲೋಕೇಶನ್ ಅಂತ ಇರುತ್ತೆ. ಕರ್ನಾಟಕ ಕ್ಯಾಡರ್ ಅಂತಂದರೆ ಕರ್ನಾಟಕ, ನೀವು ಕರ್ನಾಟಕದವರಾಗಿದ್ದು ಅಸ್ಸಾಂ ಹಾಕಿದರೆ ಅಸ್ಸಾಂನಲ್ಲಿ ಹೋಗಿ ಜೀವನ ಪರ್ಯಂತ IAS ಅಥವಾ ಫಾರೆಸ್ಟ್ ಸರ್ವಿಸ್. ಡೆಲ್ಲಿನಲ್ಲೂ ಬರೋದಕ್ಕೆ ಚಾನ್ಸ್ ಇರುತ್ತೆ, ಕರೀತಾರೆ 5 ವರ್ಷ ಡೆಲ್ಲಿನಲ್ಲಿ ಸರ್ವಿಸ್ ಇರುತ್ತೆ. ಡೆಪ್ಯುಟೇಷನ್ ಅಂತಂದು ಕರ್ನಾಟಕಕ್ಕೂ ಬರ್ಬೋದು. ಎಷ್ಟೊಂದು ಜನ ಬೇರೆ ರಾಜ್ಯದಲ್ಲಿ ನಮ್ಮವರು ಕೆಲಸ ಮಾಡ್ತಿದ್ದವರು ಕರ್ನಾಟಕಕ್ಕೆ ಬಂದು ಸೇವೆ ಸಲ್ಲಿಸಿದ್ದಾರೆ. ಸೊ ಇಂಡಿಯನ್ ಫಾರೆಸ್ಟ್ ಸರ್ವಿಸಲ್ಲಿ ರ್ಯಾಂಕನ್ನು ತಗೊಂಡಂಥ ಬಸವರಾಜ್ ಕೆಂಪವಾಡ ನಮ್ಮ ಸಂಸ್ಥೆ ಬಂದಿದ್ದರು. ನೀವು ನಮ್ಮ ಇನ್ಸೈಟ್ಸ್ ಯೂಟ್ಯೂಬ್ ಚಾನಲಿಗೆ ಹೋದರೆ ಅವ್ರನ್ನ ಕನ್ನಡದಲ್ಲಿ ನಾನು ಇಂಟರ್ವ್ಯೂ ಮಾಡಿದ್ದೀನಿ. ಕನ್ನಡದಲ್ಲಿ ಸುಮಾರು ಒಂದು ಅರ್ಧ ತಾಸು ಕೂತ್ಕೊಂಡು ಇಂಟರ್ವ್ಯೂ ಮಾಡಿದ್ದೀನಿ. ಅವರು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಸವದಿ ಗ್ರಾಮದವರು. ಮೊರಾರ್ಜಿ ಶಾಲೆನಲ್ಲಿ ಓದಿ ಸ್ವಂತ ಪರಿಶ್ರಮದಿಂದ ಅವರು ಹೊಲಮನೆ ಕೆಲಸ ಮಾಡುವಂಥವ್ರು. ಫ್ಲಡ್ ಏರಿಯಾ, ಕೃಷ್ಣಾ ನದಿ ಫ್ಲಡ್ ಏರಿಯಾ, ಪ್ರತಿ ಸಾರಿ ಬೆಳೆ ನಾಶ ಆಗ್ತಾ ಇತ್ತು, ಭಾಳ ಸಂಕಷ್ಟದಲ್ಲಿದ್ದವರು. ಬಟ್ ಒಂದು ಛಲ, ನಾನು ಇಂಡಿಯನ್ ಫಾರೆಸ್ಟ್ ಸರ್ವಿಸಿಗೆ ಹೋಗಬೇಕು, ಸಾಧ್ಯ ಆದರೆ IASಗೆ ಹೋಗಬೇಕು ಅಂತ ಬಾಲ್ಯದಲ್ಲಿ ಕನಸು ಕಂಡಿದ್ದು. ಗಿಡ ನೆಡ್ತಾ ಇದ್ದಿದ್ದು, ಗಿಡಗಳನ್ನ ಕಾಪಾಡ್ತಾ ಇದ್ದಿದ್ದು. ಆಮೇಲೆ ಇಂಡಿಯನ್ BSc ಫಾರೆಸ್ಟ್ರಿ ತಗೊಂಡ್ರು, ಮೆಡಿಕಲ್ ಸಿಗ್ತಾ ಇದ್ರು. ಶಿರಾದಲ್ಲಿ ಅದನ್ನು ಸಿರ್ಸಿನಲ್ಲಿ ಫಾರೆಸ್ಟ್ರಿ ಮಾಡಿ IAS ಪ್ರಯತ್ನ ಮಾಡಿದರು. 2ನೇ ಪ್ರಯತ್ನದಲ್ಲಿ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಫಸ್ಟ್ ರ್ಯಾಂಕ್. ನೀವು ಗೂಗಲಲ್ಲಿ ಸರ್ಚ್ ಮಾಡಿ ದಯವಿಟ್ಟು ಆ ಇಂಟರ್ವ್ಯೂನ ನೋಡಿ. ನೀವು ಮನಸ್ಸು ಮಾಡೋದು ಅಂತಂದರೆ ಮೊದಲು ಕನಸು ಕಾಣಿ. ನಿಮ್ದು ಏನೇ ಪರಿಸ್ಥಿತಿ ಇದ್ದರೂ ಡಸಂಟ್ ಮ್ಯಾಟರ್. ನಿಮಗೆ ಭಾಳ ಕಷ್ಟ ಇರುತ್ತೆ, ನನಗೆ ಅರ್ಥ ಆಗುತ್ತೆ. ಅದರಲ್ಲೂ ಭಾಳ ಜನ ಹೆಣ್ಮಕ್ಳು ಕೂತಿರೋದ್ರಿಂದ ಒತ್ತಡಗಳಿರ್ತವೆ. ನಿಮ್ಮ ಮನೆಯಲ್ಲಿ ಪರಿಸ್ಥಿತಿ ಸರಿ ಇರೋದಿಲ್ಲ, ಅಪ್ಪ ಅಮ್ಮ ಎಲ್ಲರಿಗೂ ಸಪೋರ್ಟ್ ಮಾಡೋಂಗಿರಲ್ಲ. ನೀವೇನಾದರೂ ಬೆಂಗಳೂರಿಗೆ ಹೋಗ್ತೀನಿ ಅಂದರೆ ಬೆಂಗಳೂರಿಗೆ ಕಳಿಸೋದಕ್ಕೆ ಒಂದು 10 ಸರಿ ಯೋಚನೆ ಮಾಡ್ತಾರೆ, ಇಲ್ಲ ನೇರವಾಗಿ ಕಳಿಸೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಡೆಲ್ಲಿಗೆ ಹೋಗ್ತೀನಿ ಅಂತಂದ್ರೆ ಅದು ದೂರದ ಮಾತು, ಅದು ಅನ್ಇಮ್ಯಾಜಿನೇಬಲ್, ಹೌದಲ್ವ? ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಆದರೆ ನಿಮಗೊಂದು ಮಾರ್ಗ ಇದೆ. ನೀವು ಯಾವಾಗ, ನನ್ನ ಬಿಗಿನಿಂಗಲ್ಲಿ ಹೇಳಿದೆ, ಇಂಗ್ಲೀಷ್ ಓದೋದ್ರಿಂದ ಕಾಣಿಸ್ಕೊಂಡೆ ಕ್ಲಾಸಲ್ಲಿ, ಹಂಗೇನೆ ನೀವಿಂಥ ಸಂಸ್ಥೆಗಳಲ್ಲಿ ಓದಬೇಕಾದ್ರೆ ನೀವು ಕಂಫರ್ಟ್ ಝೋನಿಂದ ಆಚೆ ಬಂದು ಒಂದು 4-5 ತಾಸು, ಹೆಚ್ಚು ತಾಸು ಬುಕ್ಸ್ ಓದೋದು, ಬರವಣಿಗೆ, ಈ ಥರ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿಕೊಂಡು ಸ್ವಲ್ಪ ನಿಮ್ಮನ್ನು ನೀವು ವಿಸಿಬಲ್ ಆದರೆ ನಮ್ಮಂಥವ್ರು ಗುರುತಿಸ್ತೀವಿ. ನಿಮ್ಮನ್ನು ಸಮಾಜದಲ್ಲಿ ಪ್ರತಿಭೆಗಳನ್ನು ಇವತ್ತು ಟ್ಯಾಲೆಂಟ್ ಕೊಟ್ಟರು, ಪ್ರತಿಭೆಗಿಂತ ಪರಿಶ್ರಮ ಮುಖ್ಯ ಅಂತಂದು ಕೊಟ್ಟಿದ್ದಾರೆ. ನೋ ಒನ್ ಈಸ್ ಬಾರ್ನ್ ಟ್ಯಾಲೆಂಟ್. ನಿಮ್ಗೆ ಯಾವ ರೀತಿ ಅವಕಾಶ ಸಿಗ್ತವೆ ಅನ್ನೋದ್ರ ಮೇಲೆ ನೀವೆಷ್ಟು ಟ್ಯಾಲೆಂಟೆಡ್ ಇದ್ದೀರಿ ಅಂತಂದು ಸಮಾಜಕ್ಕೆ ಕಾಣಿಸ್ತದೆ. ನಿಮಗೆ ಪ್ಲ್ಯಾಟ್ಫಾರ್ಮ್ ಇಲ್ಲ, ಅವಕಾಶ ಸಿಕ್ಕಿಲ್ಲ ಅಂತಂದರೆ ಯಾರು ಟ್ಯಾಲೆಂಟೆಡ್ ಅಲ್ಲ. ನನ್ನ ಅನುಭವ ಅದು. ಈಗ ಶ್ರೀಮಂತರು ಹುಟ್ಟಿದ ತಕ್ಷಣ ಅವ್ರು ಬಾರ್ನ್ ಟ್ಯಾಲೆಂಟ್ ಅಲ್ಲ. ಅವರಿಗೆ ಯಾರೋ ಒಬ್ಬ ಮ್ಯೂಸಿಕಲ್ AR ರೆಹಮಾನ್ ಹೋಗ್ಬೇಕಂತಂದ್ರೆ ಅವ್ರ ಮನೆಯಲ್ಲಿ ಆ ರೀತಿ ವಾತಾವರಣ ಸಿಕ್ಕಿರ್ತದೆ, ಅವಕಾಶಗಳು ಸಿಕ್ಕಿರ್ತದೆ. ವಿರಾಟ್ ಕೊಹ್ಲಿ ಹಂಗೆ ಆಗಬೇಕು ಅಂತಂದರೆ ಬಿಗಿನಿಂಗಲ್ಲಿ, ಬಾಲ್ಯದಲ್ಲಿ ಆ ರೀತಿ ವಾತಾವರಣ ಸೃಷ್ಟಿಯಾಗಿರ್ತದೆ, ಅದು ಇನ್ಫ್ಲೂಯೆನ್ಸ್ ಮಾಡಿರ್ತದೆ. ಆಮೇಲೆ ಅದು ತಲೆಯಲ್ಲಿ ಕೂತ್ಕೊಂಡು ಮುಂದೆ ಅದೇ ರೀತಿ ಅವಕಾಶಗಳು ಸಿಕ್ಕಿರ್ತವೆ. ನಿಮಗೆ ಅವಕಾಶಗಳು ಕೊಡೋದಕ್ಕೆ ಸಮಾಜದಲ್ಲಿ ಒಳ್ಳೊಳ್ಳೆ ವ್ಯಕ್ತಿಗಳಿದ್ದಾರೆ, ಒಳ್ಳೊಳ್ಳೆ ಸಂಸ್ಥೆಗಳು ಇದಾವೆ. ನಾವು ದಾವಣಗೆರೆಯಲ್ಲಿ ಕೋಚಿಂಗ್ ಸೆಂಟರ್ ಮಾಡಿದ್ದೀವಿ. ನೀವು KIS ಅಂತ ಬಂದರೆ ನೀವು ಸಂಪೂರ್ಣ, ಅಂದರೆ ನೀವು ಕಂಪ್ಲೀಟ್
₹1 ಕೊಡೋದಕ್ಕೂ ನಿಮಗೆ ಆಗಲ್ಲ ಅಂತಂದರೆ ಸಂಪೂರ್ಣ ಉಚಿತವಾಗಿ KAS ಕೋಚಿಂಗ್ ಕೊಡೋದಕ್ಕೆ ನಮ್ಮ ಸಂಸ್ಥೆ ರೆಡಿ ಇತ್ತು. PSI ಮಾಡ್ತೀನಿ ಅಂತಂದ್ರೆ ಅದಕ್ಕೂ ರೆಡಿ ಇತ್ತು. ಬೆಂಗಳೂರು ತನಕ ಒಂದು IAS ಮಾಡ್ತೀನಿ ಅಂತಂದರೆ ನೀವು ಎಷ್ಟಾಗುತ್ತೆ ಅಷ್ಟು ಕಟ್ಟಿರಿ ಅಂತ ಹೇಳ್ತೀವಿ ನಾವು. ಸಂಪೂರ್ಣ ಉಚಿತವಾಗಿ ಅಲ್ಲದೇ ಇದ್ರೂ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಕಟ್ಟಿ ಅಂತ ಹೇಳ್ತೀವಿ. ಆಮೇಲೆ SC ST OBC ಆದರೆ ಸರ್ಕಾರನೇ ನಿಮಗೆ ಸಂಪೂರ್ಣ ಉಚಿತವಾಗಿ ಕೋಚಿಂಗ್ ಕೊಡುತ್ತೆ ಇವತ್ತು IAS ಮಾಡೋರು. ಬಟ್ ನಿಮ್ಮ ಮೈಂಡಲ್ಲಿ ಬರಬೇಕು ಆಲೋಚನೆ. ಇಲ್ಲಿ ಭಾಳಷ್ಟು ಹಿಂದಿನ ನಿಮ್ಮ ಹಳೆ ವಿದ್ಯಾರ್ಥಿಗಳು ವಿಲೇಜ್ ಅಕೌಂಟೆಂಟ್ ಇರ್ಬೋದು, ಸಣ್ಣ ಸಣ್ಣ ಏನು ಹುದ್ದೆಗಳಿದ್ದಾವೆ ಭಾಳ ಕಡೆ ಸೇರ್ಕೊಂಡಿದ್ದಾರೆ ಅವರು. ಬಟ್ ನೆಕ್ಸ್ಟ್ ಲೆವೆಲ್ ನಿಮ್ಮ ಮೈಂಡಲ್ಲಿ ಏನು ಬರಬೇಕು ಅಂತಂದರೆ ನಾನು IAS ಮಾಡ್ತೀನಿ ಅಂತ. ನಿಮ್ಗೆ ಯಾವಾಗ IASಗೆ ತಯಾರಿ ಮಾಡ್ತೀರಿ ಉಳಿದೆಲ್ಲ ಎಕ್ಸಾಮ್ ಈಸಿ ಆಗ್ತದೆ. ನಮ್ಮ ಇನ್ಸ್ಟಿಟ್ಯೂಷನ್ನಲ್ಲಿ ಅಥವಾ ಪ್ರೈವೇಟಾಗಿ ಸೆಲ್ಫ್ ಸ್ಟಡಿ ಮಾಡಿ ಯಾರು IAS ಲೆವೆಲ್ ತಯಾರಿ ಮಾಡಿದ್ದಾರೆ ಅವರಿಗೆ ಗ್ರೂಪ್ C ಹುದ್ದೆಗಳು ಯಾವುದಾದ್ರೂ ಒಂದು ಸಿಗುತ್ತೆ. ನಾನು IAS ತಯಾರಿ ಮಾಡಲಿ ಅಂದರೆ PDOನೂ ಆಗ್ತಿರ್ಲಿಲ್ಲ, KSO ಆಗ್ತಿರ್ಲಿಲ್ಲ. PDOನೇ ಹೈಯೆಸ್ಟು, PSIನೇ ಹೈಯೆಸ್ಟು ಅಂತ ಅಂದ್ಕೊಂಡಿದ್ರೆ ಅಷ್ಟಕ್ಕೆ ಸ್ಟಾಪ್ ಆಗ್ಬಿಡೋದು. ನಾನು ಬೇರೆ ಎಕ್ಸಾಮ್ ಬರೆಯೋಕೆ ಆಗ್ತಿರ್ಲಿಲ್ಲ. ಜೊತೆಗೆ IAS ಎಕ್ಸಾಮಿಗೆ ನೀವು ತಯಾರಿ ಮಾಡಿ ಅಂತಂದು ಮಾರ್ಗದರ್ಶನ ಕೊಡೋದಕ್ಕೂ ಕೂಡ ಇವತ್ತು ಆಗ್ತಾ ಇರಲಿಲ್ಲ. ಸೊ ಮೊದಲು ನಿಮ್ಮ ಮೈಂಡಲ್ಲಿ ಬರುತ್ತೆ. ಎರಡನೇದು, ಈ ಎಜುಕೇಷನ್ ಮುಗಿದ ಮೇಲೆ ಎಜುಕೇಷನ್ ಜೊತೆಗೆ 2 ಹವ್ಯಾಸ. ದಿನನಿತ್ಯ ಇಂಗ್ಲೀಷ್ ದಿನಪತ್ರಿಕೆ, ಕನ್ನಡ ಅಂತೂ ಇದ್ದೇ ಇರ್ತದೆ ನಿಮಗೆ. ಪ್ರಜಾವಾಣಿ, ವಿಜಯವಾಣಿ ಬಂದೇ ಬರುತ್ತೆ. ದಯವಿಟ್ಟು ಕನ್ನಡ ಪೇಪರ್ನ ಓದಿ. ಜೊತೆಗೆ ಒಂದು ಇಂಗ್ಲೀಷ್ ನ್ಯೂಸ್ ಪೇಪರ್. ನೀವು ಈ ವಯಸ್ಸಿಂದನೇ ಇವಾಗಲಿಂದನೇ ಪ್ರತಿದಿನ ನಮ್ಮ ಸ್ಟೂಡೆಂಟ್ಸ್ಗೆ ನಾನು ಹೇಳೋದು 2 ತಾಸು ಓದ್ರಿ ಅಂತ ಇಂಗ್ಲೀಷ್ ನ್ಯೂಸ್ ಪೇಪರ್. ನೀವು ಅರ್ಧ ಗಂಟೆ ಶುರು ಮಾಡಿ, ಅರ್ಧ ಗಂಟೆಯಿಂದ 1 ತಾಸು ಪ್ರತಿದಿನ ಒಂದು ಇಂಗ್ಲೀಷ್ ನ್ಯೂಸ್ ಪೇಪರು. ಡೆಕ್ಕನ್ ಹೆರಾಲ್ಡಿಂದ ಶುರು ಮಾಡಿ ಆಮೇಲೆ ದ ಹಿಂದೂ ಪೇಪರ್ನ ಓದ್ಬೋದು. ಸ್ಟಾರ್ಟಿಂಗ್ಗೆ ದ ಹಿಂದೂ ಹೋದರೆ ಕಷ್ಟ ಆಗ್ತದೆ. ಡೆಕ್ಕನ್ ಹೆರಾಲ್ಡ್, ಪ್ರಜಾವಾಣಿ ಏನಿದೆ ಅದು ಅವಳಿ ಪತ್ರಿಕೆ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಪ್ರಜಾವಾಣಿ ಓದಿ, ಇಂಗ್ಲೀಷಲ್ಲಿ ಡೆಕ್ಕನ್ ಹೆರಾಲ್ಡ್. ನೀವು ನ್ಯೂಸ್ ಪೇಪರ್ ಓದಿಲ್ಲ ಅಂತಂದರೆ, ಓದೋ ಹವ್ಯಾಸ ಇಲ್ಲ, ಓದೋದಕ್ಕೆ ಆಸಕ್ತಿ ಇಲ್ಲ ಅಂತಂದರೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ನ ಬರೆಯೋಕ್ಕೆ ಹೋಗ್ಬೇಡ್ರಿ. ಯಾವ ಕಾರಣಕ್ಕೂ ಪಾಸ್ ಆಗಲ್ಲ, ಇಂಪಾಸಿಬಲ್. ಅದು ಸುಮ್ಮನೆ ಕನ್ಸ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ನಿಜವಾಗ್ಲೂ ಏನಾದರೂ ಒಂದು ಒಳ್ಳೆ ಸ್ಥಾನಮಾನ ಬೇಕು, ಈ ರೀತಿ ಸರ್ಕಾರಿ ನೌಕರಿ ಬೇಕು ಅಂದರೆ ದ ವೆರಿ ಫಸ್ಟ್ ಸ್ಟೆಪ್ ಏನಂತಂದರೆ ಒಂದು ಒಳ್ಳೆ ಇಂಗ್ಲೀಷ್ ಪತ್ರಿಕೆನ ಓದೋದಕ್ಕೆ ಅಭ್ಯಾಸ ಮಾಡ್ಕೋಬೇಕು. ಯು ಶುಡ್ ಬಿಕಮ್ ಯುವರ್ ಡೈಲಿ ರುಟೀನ್. ಬೆಳಗ್ಗೆ ಎದ್ದ ತಕ್ಷಣ ಯಾರಾದ್ರೂ ಹೊಡಿತಾರೆ ಈಗಲೂ ನಿಮಗೆ ಬ್ರಷ್ ಮಾಡು ಅಂತಂದು, ಹಲ್ಲು ಉಜ್ಜಿರಿ ಅಂತಂದು ಯಾರು ಹೇಳ್ತಾರೆ ನಿಮಗೆ? ಇಲ್ಲ, ಅದು ಅಭ್ಯಾಸ ಹೋಗಿದೆ ಅಲ್ವಾ? ಹಂಗೇನೆ ನಮಗೇನಂದರೆ ಹಲ್ಲು ಉಜ್ಜಿದ ಮೇಲೆ ನಮಗೆ ಪೇಪರ್ ಓದೋದು ಅಭ್ಯಾಸ. ನಮಗೆ ಫ್ರೆಶ್ ಆಗಿ ಬಂದು ಕುತ್ಕೊಂಡ ತಕ್ಷಣ ದ ವೆರಿ ಫಸ್ಟ್ ಥಿಂಗ್ ನಾವು ಮಾಡೋದೇನಪ್ಪ ಅಂತಂದರೆ ಪೇಪರ್ ಓದೋದು. 1 ರಿಂದ 2 ತಾಸು ಪೇಪರ್ ಓದಲಿಲ್ಲ ಅಂತಂದರೆ ಏನೋ ಕಳ್ಕೊಂಡಿದ್ದೀವಿ ಅನ್ನಂಗೆ ಒಂದು ಫೀಲಿಂಗ್ ಇರುತ್ತೆ. ನಿಮಗೆ ಬರಬೇಕಾದ ಈ ಜನ್ರೇಷನ್ನಿಗೆ. ನೀವು ಈ ಕೆಲಸ ಮಾಡ್ದಂಗೆ ನಾನು ಡೈಲಿ ಹಂಟು, ಯೂಟ್ಯೂಬು ಅವೇನೋ ಬರ್ತಾವ ಅದನ್ನು ಓದ್ತೀನಿ ಅಂತಂದರೆ ನಮ್ಮ ಒಳಗೆ ನಮ್ಮ ಸಾಮರ್ಥ್ಯ ಜಾಸ್ತಿ ಆಗಲ್ಲ. ಪ್ರತಿಭೆ ಅನ್ನೋದು ಹಂತ ಹಂತವಾಗಿ ನಮ್ಮ ಸಾಮರ್ಥ್ಯ ನಾವು ಹೆಂಗೆ ಜಾಸ್ತಿ ಮಾಡ್ಕೊತೀವಿ ಅಂತಂದು. ಈಗ ಕಲಿಕಾ ಸಾಮರ್ಥ್ಯ, ಗ್ರಹಿಕೆ ಸಾಮರ್ಥ್ಯ, ಮಾತಾಡೋದಿರ್ಬೋದು, ಬರೆಯೋದಿರ್ಬೋದು, ಎಲ್ಲ ಸಾಮರ್ಥ್ಯಗಳು ನಮ್ಮ ಕಂಟ್ರೋಲ್, ನಮ್ಮ ಚಾಯ್ಸ್. ಅದು ಕೋಚಿಂಗಲ್ಲೇ ಕೊಡೋದಲ್ಲ, ಅದು ನನ್ನ ಚಾಯ್ಸ್. ಅದು ನಾನು ಕಲಿಬೇಕು, ನಾನು ಇಂಪ್ರೂವ್ ಮಾಡ್ಕೋಬೇಕು. ನಾನು ಇಂಪ್ರೂವ್ ಮಾಡ್ಕೊಂಡಾಗ ಅವಕಾಶಗಳು ಹುಡ್ಕೊಂಡು ಬರ್ತವೆ. ಮೊದಲನೇ ನ್ಯೂಸ್ ಪೇಪರ್. ಎರಡನೇದು, ಸುತ್ತಮುತ್ತ ಏನಾಗುತ್ತೆ ಅನ್ನೋದ್ರ ಮೇಲೆ ಆಸಕ್ತಿ ಇರಬೇಕು ನಿಮಗೆ. ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೇನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಆಳವಾದ ಕುತೂಹಲ ಮಸ್ಟ್. ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಮಾಡ್ತೀನಿ ಅಂತಂದ್ರೆ ಆ ಕುತೂಹಲ ಇಲ್ಲ ಅಂತಂದರೆ ಪೇಪರ್ ಓದಲ್ಲ. ಆ ಕುತೂಹಲ ಯಾಕೆ ಇಂಪಾರ್ಟೆಂಟ್ ಅಂತಂದರೆ ಇವತ್ತು ಎಕ್ಸಾಮಿನೇಷನ್ ಪ್ಯಾಟರ್ನ್ ಎಲ್ಲ ಕಾಂಪಿಟೇಟಿವ್, PSI ಇಂದ ಹಿಡಿದು UPSC ತನಕ ದೇ ಟೆಸ್ಟ್ ಯುವರ್ ಕ್ಯೂರಿಯಾಸಿಟಿ, ನಿಮ್ಮ ಡೆಪ್ತು, ಇನ್ನೊಂದು ವಿಶ್ಲೇಷಣೆ ಹೆಂಗೆ ಮಾಡ್ತೀರಿ ಅಂತ. ಅನಾಲಿಟಿಕಲ್ ಥಿಂಕಿಂಗ್ ಅಂತ ಹೇಳ್ತೀವಿ. ಯಾವುದಾದ್ರೂ ಒಂದು ವಿಚಾರನ ಅನಾಲಿಸಿಸ್ ಮಾಡೋದು. ಅನಾಲಿಸಿಸ್ ಮಾಡೋದು ಅಂತಂದರೆ ಒಂದು ಇರಾನ್ ವಾರ್ ಅಂತ ಇದೆ, ಈಗ ನಡೀತಾ ಇದೆಯಲ್ವಾ, ಇರಾನ್ ಯುದ್ಧ. ಕೇಳಿದ್ದೀರಾ ಇರಾನ್ ಯುದ್ಧ? ಏನು ಅದರಿಂದ ಏನಾಗಿದೆ? ಮೊನ್ನೆ ಮೋದಿಯವರು ಹೇಳಿದರು ಸ್ವಲ್ಪ ಪೆಟ್ರೋಲ್ ಡೀಸೆಲ್ ಕಡಿಮೆ ಉಪಯೋಗಿಸಿ. ಏನಂತ? ಏನು ಕಡಿಮೆ ಮಾಡಿ?
ಕೋವಿಡಲ್ಲಿ ಹೆಂಗೆ ಬದುಕ್ತಾ ಇದ್ವಿ ಹಂಗೆ ಬದುಕ್ರಿ ಅಂತಂದು ಹೇಳಿದ್ದಾರೆ. ಬಂಗಾರ ತಗೋಬೇಡ್ರಿ ಅಂತ ಹೇಳಿ ನಿಮಗೆಲ್ಲ. ಹೆಂಗಿದ್ರು ತಗೊಳಕ್ಕಾಗಲ್ಲ, ಈಗ ತಗೋಬೇಡ್ರಿ ಅಂತದನ್ನ. ಆಮೇಲೆ ಓಡಾಡೋದನ್ನು ಕಡಿಮೆ ಮಾಡಿ, ಟ್ರಾವೆಲ್ ಕಡಿಮೆ ಮಾಡಿ, ಫಾರಿನ್ನಿಗೆ ಹೋಗ್ಬೇಡ್ರಿ. ಸುಮಾರು ಒಂದು 7-8 ಸೂತ್ರಗಳನ್ನು ಕೊಟ್ಟಿದ್ದಾರೆ ಸರಳವಾಗಿ ಬದುಕಿ ಅಂತ. ಅದು ಇರಾನ್ ವಾರ್ನ ನೇರ ಪ್ರಭಾವ. ಈಗ ವಿಶ್ಲೇಷಣೆ ಮಾಡೋದು ಅಂತಂದ್ರೆ ಪ್ರಶ್ನೆ ಕೇಳೋದು ಯಾಕೆ. ಈಗ ಇರಾನ್ ವಾರ್ ಇರೋದ್ರಿಂದ ನಾವ್ಯಾಕೆ ಬಂಗಾರನ ಖರೀದಿ ಮಾಡಬಾರ್ದು? ಯಾರು ಉತ್ತರ ಕೊಡ್ತೀರಿ? ಅಲ್ಲಿ ಇರಾನ್ ವಾರ್ ಅದ್ರ ಪಾಡಿಗೆ ಅದು ನಡೀತದಲ್ಲ. ನಮ್ಮ ದೇಶದಲ್ಲಿ ಬಂಗಾರ ಯಾಕೆ ಖರೀದಿ ಮಾಡಬಾರ್ದು? ಯಾರು ಹೇಳ್ತೀರಿ ಉತ್ತರ? ಗೊತ್ತಿಲ್ವಾ? ಪ್ರತಿಯೊಂದು ದೇಶ ರಿಸರ್ವ್ ಕರೆನ್ಸಿ ಅಂತ ಇಟ್ಕೊಂಡಿರ್ತದೆ. ರಿಸರ್ವ್ ಕರೆನ್ಸಿ ಅಂತಂದು ಇಟ್ಕೊಂಡಿರುತ್ತೆ. ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಸರ್ಕಾರ ರಿಸರ್ವ್ ಕರೆನ್ಸಿ. ಆಪತ್ಕಾಲದಲ್ಲಿ, ಕಷ್ಟದ ಕಾಲದಲ್ಲಿ ಆ ದುಡ್ಡನ್ನು ಸ್ಪೆಂಡ್ ಮಾಡಿ ನಮ್ಮ ದೇಶನ ನಡೆಸಬೇಕಾಗ್ತದೆ. ನೀವು ಗೋಲ್ಡ್ ತಗೊಳ್ತೀರ ಅಂದ್ರೆ ನಾವು ಆಮದು ಮಾಡ್ಕೋಬೇಕು. ಆಮದು ಮಾಡ್ಕೊಳ್ಳೋದು ಅಂತಂದ್ರೆ ಈ ರಿಸರ್ವ್ ಕರೆನ್ಸಿ ಖಾಲಿ ಆಗ್ತಾ ಹೋಗ್ತದೆ, ಕಡಿಮೆ ಆಗ್ತಾ ಹೋಗ್ತದೆ. ಆಮೇಲೆ ಆ ರಿಸರ್ವ್ ಕರೆನ್ಸಿ ಇಲ್ಲ ಅಂತಂದ್ರೆ ನಾವು ಆಯಿಲ್ನು ತಗೊಳಕ್ಕಾಗಲ್ಲ, ಅಥವಾ ನಮಗೇನು ಅದು ಖಾಲಿ ಆಯಿತು, ಅದನ್ನು ರಿಸರ್ವ್ಡ್ ಇದೆ, ಸ್ವಲ್ಪ ದಿನ ರಿಸರ್ವ್ಡ್ ಇಟ್ಟಿರ್ತೀವಿ ಆಯಿಲ್ಲು ಏನೇನು ಬೇಕು, ಅದು ಕೂಡ ಕಡಿಮೆ ಆಗ್ತಾ ಹೋಗ್ತದೆ. ಅಂಥ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿ ಬಂದ್ಬಿಡ್ತದೆ, ಭಾಳ ಕಷ್ಟ ಆಗ್ಬಿಡ್ತದೆ. ಸೊ ವಿಶ್ಲೇಷಣೆ ಅಂತಂದರೆ ಇದು ಬರೀ ನಾನು ಹೇಳಿದ್ದು ಒಂದು ಲೇಯರ್ ಅಷ್ಟೇ ಇದೆ, ಮೇಲೆ ಸರ್ಫೇಸ್ ಲೆವೆಲಲ್ಲಿ. ಇನ್ನೂ ಆಳವಾಗಿ ಹೋಗ್ಬೇಕು. ಅದಕ್ಕೆ ಕಾನ್ಸೆಪ್ಟ್ಸ್ ಇರುತ್ತೆ, ಎಕಾನಮಿ ಕಾನ್ಸೆಪ್ಟು, ಜಿಯೋಗ್ರಫಿ ಕಾನ್ಸೆಪ್ಟು, ಪೊಲಿಟಿಕಲ್ ಸೈನ್ಸ್ ಕಾನ್ಸೆಪ್ಟ್ ಇರ್ತದೆ. ಆ ಕಾನ್ಸೆಪ್ಟ್ಗಳು ಯಾವುದು ಅಂತ ತಿಳ್ಕೋಬೇಕು. ಸೊ ನಿಮ್ಮ ಥಿಯರಿ ಪ್ಲಸ್ ನ್ಯೂಸ್ ಪೇಪರ್ ಇವೆರಡನ್ನೂ ಯಾರು ಸಮಗ್ರವಾಗಿ ಪ್ರತಿನಿತ್ಯ ಕುತೂಹಲದಿಂದ ಅಧ್ಯಯನ ಮಾಡ್ತಾರೆ, IAS ಅನ್ನೋ ಪರೀಕ್ಷೆನ ಕೇವಲ 1 ಅಥವಾ 2 ಪ್ರಯತ್ನದಲ್ಲಿ ನೀವು ಪಾಸ್ ಮಾಡ್ಬೋದು. ಒಂದು 2 ರಿಂದ 3 ವರ್ಷ ಈ ರೀತಿ ಅಧ್ಯಯನ ಮಾಡಬೇಕು. ಸೊ ನೀವೆಲ್ಲ ಫಸ್ಟು, ಸೆಕೆಂಡು, 3rd ಇಯರಲ್ಲಿದ್ದರೆ ಅಥವಾ PUCನಲ್ಲಿ ಓದ್ತಾ ಇದ್ದರೆ ಇವಾಗಲಿಂದನೇ ಶುರು ಮಾಡಿ. PUCನಲ್ಲಿ ಓದ್ತಾ ಇದ್ರು ದಯವಿಟ್ಟು ನೀಟು CET ಭೂತದಿಂದ ಆಚೆ ಬರ್ರಿ. PUC ಎಷ್ಟು ಜನ ಇದ್ದೀರಿ ಇಲ್ಲಿ? ನಿಮಗೆ 2 ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಒಂದು ಕ್ಲಾಟ್ ಎಕ್ಸಾಮ್ ಅಂತ, CLAT ಕ್ಲಾಟ್ ಎಕ್ಸಾಮ್ ಅಂತ. ಎರಡನೇದು CUET ಅಂತ. CUET ಅಂತಂದರೆ ನಮ್ಮ ದೇಶದಲ್ಲಿರುವಂಥ ಟಾಪ್ ಮೋಸ್ಟ್ ಯೂನಿವರ್ಸಿಟಿಗೆ ಅಡ್ಮಿಷನ್ ತಗೊಳ್ಳೋದು. BA, BSc, BCom. ನಮ್ಮ ವ್ಯಕ್ತಿತ್ವ ಬದಲಾಗೋದು ಯಾವತ್ತು ಅಂತಂದರೆ, ಒಂದು ಪುಸ್ತಕ ಓದೋದು, ಜನರಲ್ ನಾಲೆಡ್ಜ್ ಇದೆಲ್ಲ ಆಯಿತು, ಅದು ಆಕ್ಸಲರೇಟ್ ಆಗಬೇಕು. ಅಂದರೆ ಫಾಸ್ಟಾಗಿ ಬದಲಾವಣೆ ಆಗಬೇಕಂತಂದರೆ ನಮಗಿಂತ ಚೆನ್ನಾಗಿ ಯಾರು ಇರ್ತಾರೆ ಅಂಥವ್ರು ಇರೋ ಜಾಗದಲ್ಲಿ ನಾವಿರ್ಬೇಕು. ನಮಗಿಂತ ಭಾಳ ಚೆನ್ನಾಗಿರ್ತಾರೆ, ಎಲ್ಲದರಲ್ಲೂ ಭಾಳ ಚೆನ್ನಾಗಿರ್ತಾರೆ, ಅಂಥ ಜಾಗದಲ್ಲಿ ನಾವಿರಬೇಕು. ಅಂಥ ಸಂಸ್ಥೆಗಳಲ್ಲಿ ನಾವು ಓದಬೇಕು. ಟಾಪ್ ಯೂನಿವರ್ಸಿಟಿ, ಟಾಪ್ ಕಾಲೇಜಸ್. ಈಗ ನೀವು BCom ಮಾಡ್ತೀರಂದರೆ ನಮ್ಮ ದೇಶದಲ್ಲಿ ನಂಬರ್ 1 BCom ಕಾಲೇಜ್ ಯಾವುದು? ಯಾವತ್ತಾದ್ರೂ ಕುತೂಹಲ ಬಂದಿದೆ ನಿಮಗೆ? BCom ಅಂದ ತಕ್ಷಣ ಇಲ್ಲಿ ಹರಪನಹಳ್ಳಿ ಗೌರ್ಮೆಂಟ್ ಫಸ್ಟ್ ಗ್ರೇಡು, ದಾವಣಗೆರೆ ಫಸ್ಟ್ ಗ್ರೇಡ್ ಅಷ್ಟೇ ತಲೆ ಬರೋದು. ಇಂಡಿಯಾದಲ್ಲಿ ನಂಬರ್ 1 ಯಾವುದು BComಗೆ? SRCC ಅಂತ, ಶ್ರೀರಾಮ್ ಕಾಲೇಜ್ ಆಫ್ ಕಾಮರ್ಸ್, ಡೆಲ್ಲಿ ಯೂನಿವರ್ಸಿಟಿನಲ್ಲಿದೆ SRCC ಅಂತ. ಹಾಗೇನೆ ನೀವು BA ಹಿಸ್ಟ್ರಿ ಮಾಡ್ತೀನಿ ಹಾನರ್ಸು, ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸ್ ಮಾಡ್ತೀನಿ ಅಂತಂದರೆ ಲೇಡಿ ಶ್ರೀರಾಮ್ ಕಾಲೇಜ್ ಅಂತ ಇದೆ. ಇಂಗ್ಲೀಷ್ ಮೇಜರ್ ಮಾಡ್ತೀನಿ ಅಂದರೆ ಸ್ಟೀಫನ್ಸ್ ಕಾಲೇಜ್. ಹೆಂಗೆ IIT ಕಂಪ್ಯೂಟರ್ ಸೈನ್ಸ್ ಮಾಡ್ತೀವಿ ಅಂದರೆ IIT ಬಾಂಬೆ ನಂಬರ್ 1. ಮೆಕ್ಯಾನಿಕಲ್ ಮಾಡ್ತೀವಿ ಅಂದರೆ IIT ಡೆಲ್ಲಿ. ಏರೋನಾಟಿಕಲ್ ಏರೋಸ್ಪೇಸ್ ಮಾಡ್ತೀವಿ ಅಂದರೆ IIT ಖರಗ್ಪುರ ಅಂತ ಬರೋದು, ಅಲ್ಲಿಗೆ ಹೋಗ್ತಾರೆ. ಎಲೆಕ್ಟ್ರಾನಿಕ್ಸ್ ಅಂದರೆ IIT ಮಡ್ರಾಸ್. ಈ ರೀತಿ ಪ್ರತಿಯೊಂದು ಡಿಸಿಪ್ಲಿನಿಗೂ ಟಾಪ್ ಮೋಸ್ಟ್ ಇನ್ಸ್ಟಿಟ್ಯೂಷನ್ ಇರ್ತದೆ. ನೀವಿಲ್ಲಿ ಕೂತಿದ್ದೀರಿ, ಮಠದ ಆವರಣದಲ್ಲಿ ಕೂತಿದ್ದೀರಿ. ಇವಾಗ PUC ಓದ್ತಾ ಇರೋರು, ಡಿಗ್ರಿ ಮಾಡ್ತಾ ಇರೋರು, ನೀವು ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡೋದಕ್ಕೂ ಅದು ಅವಕಾಶ ಇದೆ. ಇಲ್ಲಿ ಕೂತಿರೋರು ನೀವು ಅಲ್ಲಿಗೆ ಹೋಗ್ಬೇಕಂತಂದರೆ ಮೊದಲು ಯಾವ ಎಕ್ಸಾಮ್ ಇದಾವೆ ಅಂತ ಅರ್ಥ ಮಾಡ್ಕೋಬೇಕು. ಆ ಎಕ್ಸಾಮಿಗೆ 1 ರಿಂದ 2 ವರ್ಷ ನಿರಂತರ ತಯಾರಿ ಮಾಡಬೇಕು. ಅದು ನಾನು ಹೇಳಿದ್ನಲ್ಲ, ಒಂದು ಇಂಗ್ಲೀಷ್ ನ್ಯೂಸ್ ಪೇಪರು, ಸ್ವಲ್ಪ ಜನರಲ್ ನಾಲೆಡ್ಜು, ನೀವು ಓದ್ತಿರೋ ಸಬ್ಜೆಕ್ಟ್ನ ಚೆನ್ನಾಗಿ ಓದಿದರೆ ಸಾಕು. ಇಂಟರ್ನೆಟ್ಟಲ್ಲಿ ಹುಡುಕಿ, ಏನೇನೋ ನೋಡ್ತೀರಲ್ವ ಇಂಟರ್ನೆಟ್ಟಲ್ಲಿ ಫ್ರೀ ಇದ್ದಾಗ, ಈ ಎಕ್ಸಾಮ್ ಬಗ್ಗೆ ಹುಡುಕಿ, ಸಿಲೆಬಸ್ ನೋಡಿ, ಪ್ರಯತ್ನ ಮಾಡಿ. ಕ್ಲಾಟ್ ಎಕ್ಸಾಮ್ ಅಂದರೆ ಲಾ ಎಕ್ಸಾಮ್ ಓದೋದು, ಲಾಯರ್ ಆಗೋದು, ಸುಪ್ರೀಂ ಕೋರ್ಟ್ ಜಡ್ಜ್ ಆಗೋದು, ಹೈಕೋರ್ಟ್ ಜಡ್ಜ್ ಆಗೋದು. ಇವತ್ತೆಲ್ಲ ಸುಪ್ರೀಂ ಕೋರ್ಟ್ ಜಡ್ಜ್, ಹೈಕೋರ್ಟ್ ಜಡ್ಜ್ ಯಾರಾಗಿರೋದು? ಬರೀ ಶ್ರೀಮಂತರೇ, ಆಗರ್ಭ ಶ್ರೀಮಂತರು.
ಕಪಿಲ್ ಸಿಬಲ್ ಅಂತ ಹೆಸರು ಕೇಳಿದ್ರೆ ಯಾರಾದ್ರೂ? ಕಾಂಗ್ರೆಸ್ ಲೀಡರ್. ವರ್ಷಕ್ಕೆ 300ರಿಂದ 400 ಕೋಟಿ ರೂಪಾಯಿ ಮಾಡ್ತಾರೆ. ಸುಪ್ರೀಂ ಕೋರ್ಟಲ್ಲಿ ಹೋಗಿ ವಾದ ಮಾಡಿ, ಯಾರಾದರೂ ಕೊಲೆ ಮಾಡಿದರೆ ಅವ್ರನ್ನ ಬಿಡಿಸೋದು, ಕೊಲೆ ಮಾಡದೇ ಇದ್ದರೆ ಅವ್ರನ್ನ ಉಳಿಸೋದು, ಯಾವುದೋ ಒಂದು ಕೆಲಸ. ಒಂದು ಇಯರಿಂಗ್ ಇಲ್ಲ ಸರ್, 4ರಿಂದ 5 ಕೋಟಿ. ಹೌದು, ಒಂದು ಇಯರಿಂಗು ಟಾಪ್ ಮೋಸ್ಟ್ ಅಡ್ವೊಕೇಟ್ಸು ಕೋಟಿಗಟ್ಟಲೆ ತಗೊಂತಾರೆ. ಅವರೆಲ್ಲ ಪಾಸ್ಔಟ್ ಆಗಿರೋದು ಟಾಪ್ ಮೋಸ್ಟ್ ಲಾ ಸ್ಕೂಲ್ಸ್, ಕಾನೂನು ವಿದ್ಯಾಲಯ ಅಂತ ಹೇಳ್ತೀವಲ್ಲ, ಬೆಂಗಳೂರಿನಲ್ಲೇ ಇದೆ ನ್ಯಾಷನಲ್ ಲಾ ಸ್ಕೂಲ್ ಅಂತ, NLS. ಹಂಗೇನೆ NLU ಅಂತ, ನ್ಯಾಷನಲ್ ಲಾ ಯೂನಿವರ್ಸಿಟಿ ಅಂತ ಸುಮಾರು ಒಂದು 10-12 ಕೇಂದ್ರ ಇದಾವೆ ಇಡೀ ನಮ್ಮ ದೇಶದಲ್ಲಿ. ನೀವು ಅಲ್ಲಿ ಹೋಗಿ ಲಾ ಮಾಡಿದರೆ PUC ಆದಮೇಲೆ ನೀವು ಮುಂದೊಂದು ದಿನ ಸುಪ್ರೀಂ ಕೋರ್ಟಲ್ಲಿ ಜಡ್ಜಾಗಿ ಕೂರ್ಬೋದು, ಅದಕ್ಕೊಂದು ಸಪ್ರೇಟ್ ಎಂಟ್ರೆನ್ಸ್ ಇರುತ್ತೆ. ಇಲ್ಲ ಅಂದರೆ ಆ ಜಡ್ಜ್ ಮುಂದೆ ವಾದ ಮಾಡಿ ನೀವು 100-200 ಕೋಟಿ ರೂಪಾಯಿ ಸಂಪಾದನೆ ಮಾಡ್ಬೋದು. ನಿಮಗೆ ವಿಚಾರನೇ ಗೊತ್ತಿಲ್ಲ ಅಂತಂದರೆ ಅದಕ್ಕೆ ಬೇಕಾಗಿರೋದೇನು? 2 ವರ್ಷ ಎಫರ್ಟ್. ಮೊದಲು ಮಾಹಿತಿ, ಆಮೇಲೆ 2 ವರ್ಷ ಎಫರ್ಟ್. ಮಾಹಿತಿನೂ ಇಲ್ಲ, ಮಾಹಿತಿ ಗೊತ್ತಿಲ್ಲ ಅಂತ ಎಫರ್ಟ್ ಹಾಕಲ್ಲ. ನಮ್ಮ ಆರ್ಥಿಕ ಪರಿಸ್ಥಿತಿ ಹಿಂಗಿದೆ ಅಂತಂದು ಇನ್ನೊಬ್ರ ಹತ್ರ ಸಹಾಯನೂ ಕೇಳಲ್ಲ, ಇನ್ನೊಬ್ರನ್ನ ಮಾತಾಡ್ಸಲ್ಲ. ನನ್ನ ಕಷ್ಟ ನನಗೆ, ನನ್ನ ಲೈಫ್ ಇಷ್ಟೇನೆ ಅಂತಂದು ಏನು ಹತ್ರ ಇರುತ್ತೆ ಅಲ್ಲೋಗಿ ಸಿಕ್ಕಾಕೊಂಡ್ಬಿಡ್ತೀನಿ. ಅದನ್ನು ಸರಿಯಾಗಿ ಬಳಸ್ಕೊಳ್ಳಲ್ಲ. ನೀವು ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಓದಿದ್ರು ಕೂಡ ಅಲ್ಲಿಂದ ಎಲ್ಲೋ ಜಂಪ್ ಆಗ್ಬೋದು, ಅದನ್ನು ಮಾಡಲ್ಲ ನಾವು. ಎಲ್ಲರಲ್ಲಿ ಒಬ್ಬರಾಗಿ ನಮ್ಮ ಪಾಡಿನ ಬಿದ್ದು ಬಿಡ್ತೀವಿ. ಆ ತಪ್ಪನ್ನು ಮಾಡೋಕ್ಕೆ ಹೋಗ್ಬೇಡಿ. ಸೊ ಇವೆರಡು ಎಕ್ಸಾಮ್ನ ತಿಳ್ಕೊಳ್ಳಿ. PUC ಯಾವುದು? CLAT ಕ್ಲಾಟ್ ಅಂತ ಹೇಳ್ತೀವಿ, ಇನ್ನೊಂದು CUET. ಇವತ್ತೇ ಹೋಗಿ ಇಂಟರ್ನೆಟ್ ತೆಗೆದು ನೋಡಿ ಅದೇನು ಸಿಲೆಬಸ್ಸು. ಫರ್ಗೆಟ್ ಅಬೌಟ್ ನನ್ನ ಕನ್ನಡ ಮೀಡಿಯಮ್ಮು, ಹಳ್ಳಿ ಗಿಳ್ಳಿ ಎಲ್ಲ ಮರ್ತುಬಿಡ್ರಿ. ನೀವೇನು ಮನಸ್ಸು ಮಾಡ್ತೀರಿ ಅದು ಆಗೋದಕ್ಕೆ ಸಾಧ್ಯ ಇರುವಂಥ ಪ್ರಪಂಚದಲ್ಲಿ ನಾವು ಬದುಕ್ತಾ ಇದ್ದೀವಿ. ಅಷ್ಟೊಂದು ರಿಸೋರ್ಸಸ್, ಅಷ್ಟೊಂದು ನಾಲೆಜ್, ಎವ್ರಿಥಿಂಗ್ ಈಸ್ ಅವೈಲೇಬಲ್. ಪ್ರತಿಯೊಂದು ಇದೆ, ನೀವು ಮನಸ್ಸು ಮಾಡಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ನೀವೆಲ್ಲ ಕೂತಿರೋರಿಗೆ ನೀನು ದೊಡ್ಡ ಕನಸು ಕಾಣಲಿಲ್ಲ, ಇಲ್ಲ BA BCom BSc ಮಾಡಿದ್ರಿ, ಅದಾದಮೇಲೆ ಇಂಗ್ಲೀಷ್ ಬರಲ್ಲ, ಬರೆಯೋಕ್ಕೆ ಬರಲ್ಲ ಸರಿಯಾಗಿ, ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬೇಸಿಕ್ ಕ್ವಶನ್ನ ಸಾಲ್ವ್ ಮಾಡೋಕ್ಕೆ ಬರಲ್ಲ, ಧೈರ್ಯ ಇಲ್ಲ ಅದ್ರ ಮುಂದೆ ಹೋಗೋದಕ್ಕೆ. ಮನೆಗೆ ವಾಪಸ್ ಹೋಗ್ತೀರಿ, ಮನೆಗೆ ಹೋದ್ಮೇಲೆ ಏನಾಗುತ್ತೆ? ಎಲ್ಲ ಚೆನ್ನಾಗಿ ರೆಡಿಯಾಗಿ ಬಂದಿರಲ್ಲ, ಏನಾಗುತ್ತೆ? ಅಪ್ಪ ಅಮ್ಮ ಮೊದಲನೇ ಬರೋ ಆಲೋಚನೆ ಏನು? ಮದುವೆ ಮಾಡಿಸ್ಬೇಕಂತ ತಾನೆ. ಒಂದು 5-6 ತಿಂಗಳು ಕುಂದ್ರು ಸಾಕು ಮನೆಯಲ್ಲಿ. ಮೊದಲನೇ ಆಲೋಚನೆ ಅದು ವಾತಾವರಣ ಆಗಿರ್ತದೆ. ಮನೆಗೆ ಬರೋರೆಲ್ಲ ಕೇಳೋದು ಮೊದಲನೇ ಪ್ರಶ್ನೆ ಅದೇ, ಏನು? ನೀವು ಇನ್ನೊಂದು ಮದುವೆ ಕರ್ಕೊಂಡು ಹೋಗಿ ಎದುರ್ತಾರೆ ನಿಮ್ಮನ್ನು. ಅದ್ರಲ್ಲಿ ಹಿಂಗೆ ರೆಡಿ ಆಯ್ತಂತ ಕರ್ಕೊಂಡು ಹೋಗೋದೇ ಇಲ್ಲ. ಯಾಕೆ? ಮೊದಲನೇ ಪ್ರಶ್ನೆ ಅದೇ ಅಲ್ವಾ? ನೀವು ಹಂಗಾಗೋದಕ್ಕೆ ಇಷ್ಟಪಡ್ತೀರೋ ಅಥವಾ ಇಲ್ಲಿರುವ ಸಮಯನ ಉಪಯೋಗಿಸ್ಕೊಂಡು ಇಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಇಷ್ಟಪಡ್ತೀರಿ? ನಿಮ್ಮ ಮನಸ್ಸೊಳಗೆ ಏನಿದೆ? ಇಲ್ಲಿ ಯಾರಿಗಾದ್ರೆ ಇದೆ ಬೇಗ ಮದುವೆ ಮಕ್ಕಳು ಮಾಡ್ಕೋಬೇಕಂತಂದು? ಹುಡುಗರಿಗೂ ಇಲ್ಲ, ಹುಡುಗಿರಿಗೂ ಇಲ್ಲ. ಕೂತಿರೋರಿಗೆ ನಮ್ಮ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಏನಾದರೂ ದೊಡ್ಡ ಹೆಸರು ಮಾಡಬೇಕು, ಒಳ್ಳೆ ಕೆಲಸ ತಗೋಬೇಕಂತಂದಿದೆ. ಅದನ್ನೇ ಅಪ್ಗ್ರೇಡ್ ಮಾಡಿ, ಸಾಫ್ಟ್ವೇರ್ ಅಪ್ಡೇಟ್ ಆಗುತ್ತೆ, ಹಂಗೆ ಮೈಂಡಲ್ಲಿ ಅಪ್ಡೇಟ್ ಮಾಡಿ, ಅಪ್ಗ್ರೇಡ್ ಆಗಿ. ಎವ್ರಿಥಿಂಗ್ ಈಸ್ ಪಾಸಿಬಲ್. ಇವು ನಾನು ಯಾವುದೋ ಕಕ್ಕರ ಓಡೋದಲ್ಲಿ ಯಾವುದೋ ಒಂದು ಮನೇಲಿ ಇದ್ದಂತ, ಐ ಆಮ್ ನಾಟ್ ಅಟ್ ಆಲ್ ಟ್ಯಾಲೆಂಟೆಡ್. ಯಾವ ಪ್ರತಿಭೆನೂ ಇಲ್ಲ, ಯಾವ ಟ್ಯಾಲೆಂಟು ಏನಿಲ್ಲ. ಗುರುಗಳು ಹೇಳಿದ್ರು, ಹರಿಯ ನದಿ ನೀರಿದ್ದಂಗೆ, ಅದು ದಾನ ಮಾಡೋ ಅರ್ಥದಲ್ಲ, ಕಲಿಯೋ ಅರ್ಥದಲ್ಲಿ. ನೀವು ಎಲ್ಲಿ ಬಿಡ್ತೀರಿ ನಾವು ಅಲ್ಲಿ ಎಲ್ಲರಂಗಿರ್ತೀವಿ, ಬಟ್ ಕಲಿತೀವಿ. ಇಲ್ಲಿ ಬಂದರೆ ಇವತ್ತು ಅಂಥ ಒಂದು ದೊಡ್ಡ ಸ್ಥಾನದಲ್ಲಿ ಇದ್ಕೊಂಡು ಹೆಂಗೆ ವಿನಯತೆಯಿಂದ ಇರಬೇಕು, ಹೆಂಗೆ ತಿಳ್ಕೋಬೇಕು ಅನ್ನೋದನ್ನು ಕಲಿತೆ ಗುರುಗಳಿಂದ ಇವತ್ತು. ಯಾಕಂದ್ರೆ ನಾವು ಒಂದ್ಸರಿ ಫಂಕ್ಷನಿಗೆ ಇನ್ವೈಟ್ ಮಾಡಿರ್ತೀವಿ, ಅವ್ರ ಬಗ್ಗೆನೇ ಗೊತ್ತಿರಲ್ಲ ನಮಗೆ. ಯಾವುದೋ ಪ್ಲೇಸಿಗೆ ಫಂಕ್ಷನಿಗೆ ಹೋಗಿರ್ತೀವಿ, ಅಲ್ಲಿ ಯಾರಿದಾರೆ ಅಂತಲೂ ಗೊತ್ತಿರೋದಿಲ್ಲ ನಮಗೆ. ಪ್ರತಿಯೊಂದನ್ನು ಕಲಿಬೇಕು ಅನ್ನೋದನ್ನು ಇವತ್ತೊಂದು ಪಾಠ ಕಲ್ತೀನಿ. ಹಂಗೆ ಪ್ರತಿದಿನ ಪ್ರತಿನಿತ್ಯ ಕಲಿತಾ ಇದ್ದರೆ ನಿಮ್ಗೆ ಗೊತ್ತಿಲ್ಲದೇ ನೀವು ಬೆಳೀತಾ ಹೋಗ್ತೀರಿ. ಯು ಬಿಕಮ್ ಕಂಪ್ಲೀಟ್. ಇವತ್ತು ಫಾರ್ ಎಕ್ಸಾಂಪಲ್ 30ಕ್ಕೆ ಕೊಪ್ಪಳ ಕರೆದಿದ್ದಾರೆ, 31 ಬಿಜಾಪುರ, ಎಂಟೈರ್ ಜಿಲ್ಲಾ ಮಟ್ಟದ ಕಾರ್ಯಕ್ರಮಗಳಿಗೆ ಮುಖ್ಯ ಅತಿಥಿ. 20ನೇ ತಾರೀಕು KR ಪೇಟೆ ಹೋಗ್ತಾ ಇದ್ದೀನಿ, 23 ಮೈಸೂರು. ದೊಡ್ಡ ಎಲ್ಲ ಜಾತಿ ಕಾರ್ಯಕ್ರಮಗಳು ಕರೀತಾ ಇದ್ದಾರೆ ಇವತ್ತು. ಯಾಕೆ ಕರೀತಾ ಇದ್ದಾರೆ? ನಾವೇನೋ ಮಾತಾಡ್ತೀವಿ, ವಿಚಾರ ಹೇಳ್ತೀವಿ, ಬರೀ ಮಾತಾಡಲ್ಲ, ಮಾಡಿ ತೋರಿಸಿದ್ದೀವಲ್ಲ. ಇಡೀ ಭಾರತ ದೇಶಕ್ಕೆ ರ್ಯಾಂಕ್ 1 ಬರಂಗ್ ಮಾಡಿದ್ದೀವಿ. ರ್ಯಾಂಕ್ 4 ನಮ್ಮ ಕ್ಲಾಸ್ ರೂಮ್ ಸ್ಟೂಡೆಂಟು, ರ್ಯಾಂಕ್ 6 ನಮ್ಮ ಕ್ಲಾಸ್ ರೂಮ್ ಸ್ಟೂಡೆಂಟು. ನೀವು ಇಡೀ ನಮ್ಮ ದೇಶ ಲೆಕ್ಕ ಹಾಕ್ಕೊಳ್ರಿ. ಇವತ್ತು ಹರಪನಹಳ್ಳಿ, ಅರಸೀಕೆರೆ ನಿಮ್ಮ ಎದುರಿಗೆ ಬಂದು ಮಾತಾಡ್ತಿದ್ದೀವಿ ಅಂತಂದರೆ
ನಾವು ಡೆಲ್ಲಿನಲ್ಲಿ ಸಂಸ್ಥೆ ಇದೆ, ಜಮ್ಮು ಕಾಶ್ಮೀರದಲ್ಲೂ ಸಂಸ್ಥೆ ಇದೆ. ಬಟ್ ನಾನು ಅಲ್ಲಿ ಜಾಸ್ತಿ ಹೋಗಲ್ಲ, ಬರೋದು ಹಳ್ಳಿಗಳಿಗೆ. ಯಾಕೆ ಅಂತಂದರೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ ಮಾತು, ಸೋಷಿಯಲ್ ಡೆಮೋಕ್ರಸಿ ಅದು ಗಟ್ಟಿ ಆಗಬೇಕು. ನಾವೆಲ್ಲ ನಮಗೆ ನಾವು ಸಂವಿಧಾನ ಕೊಡ್ಕೊಂಡಿದ್ದೀವಿ. ನಮಗೆ ಸಂವಿಧಾನದ ಪೀಠಿಕೆಯಲ್ಲಿ ನಾವು ಭಾಳ ದೊಡ್ಡದಾಗಿ ಬರ್ಕೊಂಡಿದ್ದೀವಿ, ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ. ಭಾರತದ ಪ್ರಜೆಗಳಾದ ನಾವು, ನಮಗೆ ನಾವೇ ಇಂಥ ಸಂವಿಧಾನ ನಾವು ಪಡ್ಕೊಂಡಿದ್ದೀವಿ, ಕೊಡ್ತಾ ಇದ್ದೀವಿ ಅಂತ ಬರ್ಕೊಂಡಿದ್ದೀವಿ. ಡೆಮೋಕ್ರೆಟಿಕ್ ಅಂತೆ, ಸೋಷಿಯಲಿಸ್ಟ್ ಅಂತೆ, ಸೆಕ್ಯುಲರ್ ಅಂತೆ, ಸಾವರಿನ್ ರಿಪಬ್ಲಿಕ್ ಅಂತೆ, ಎಲ್ಲರಿಗೂ ಆರ್ಥಿಕ, ಸಾಮಾಜಿಕ ಮತ್ತು ಇನ್ನೊಂದೆಂಥದ್ದು ನ್ಯಾಯ, ಆರ್ಥಿಕ, ಸಾಮಾಜಿಕ ಮತ್ತು ಎಲ್ಲ ರೀತಿ ನ್ಯಾಯಗಳು, ಸಮಾನತೆ, ಅವಕಾಶಗಳ ಮತ್ತು ಸ್ಥಾನಮಾನಗಳ ಎಲ್ಲ ರೀತಿ ಸ್ವಾತಂತ್ರ್ಯ ನಮಗೆ ನಾವು ಅಂತ ನಾವು ಹೇಳ್ಕೊಂಡಿದ್ದೀವಿ. ಅಂದರೆ ನೀವು ಯುವರ್ ಆಲ್ಸೋ ಪಾರ್ಟ್ ಆಫ್ ಇಟ್. ಭಾರತದ ಪ್ರಜೆಗಳಾದ ನಾವು ಅಂದರೆ ನಮಗೆ ನಾವು ಕೊಡ್ಕೊಂಡಿದ್ದೀವಿ. ಯಾಕೆ? ಒಂದು ಸೆಕ್ಯುಲರ್ ಡೆಮೋಕ್ರೆಟಿಕ್ ದೇಶನ ಕಟ್ಟೋದಿಕ್ಕೆ ಅಂತ. ಬಟ್ ನೀವು ನಿಜವಾಗ್ಲೂ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ? ಇಲ್ಲ, ನೀವ್ಯಾರು ಕಾಂಟ್ರಿಬ್ಯೂಟ್ ಮಾಡ್ತಾ ಇಲ್ಲ ಆ ಒಂದು ದೇಶ ಕಟ್ಟೋದಕ್ಕೆ. ಆ ದೇಶದ ಸಂಪನ್ಮೂಲಗಳನ್ನು ಉಪಯೋಗಿಸ್ಕೊಂಡು ಬದುಕ್ತಾ ಇದ್ದೀವಿ. 3 ಹೊತ್ತು ಊಟ ಮಾಡ್ತೀವಿ, ಫ್ರೀ ಬಸ್ ಯೂಸ್ ಮಾಡ್ತೀವಿ, ಹೋಗ್ತೀವಿ, ಬರ್ತೀವಿ, ಬದುಕ್ತಿದ್ದೀವಿ. ಬಟ್ ವಾಪಸ್ ಏನು ಕೊಡ್ತಾ ಇದ್ದೀವಿ? ಒಂದು ಒಳ್ಳೆಯವರಾಗಿದ್ದರೆ ಅದಕ್ಕಿಂತ ದೊಡ್ಡ ಗಿಫ್ಟ್ ಇನ್ಯಾವುದೂ ಇಲ್ಲ ದೇಶಕ್ಕೆ ಕೊಡೋದು. ಮೊದಲನೇದು ಒಳ್ಳೆ ನಾಗರಿಕರು. ಎರಡನೇದು ನಮ್ಮ ಶಕ್ತಿ ಜಾಸ್ತಿ ಮಾಡ್ಕೊಂಡು ನಾವೇನಾದರೂ ನಮ್ಮ ಕೈಲಾದಂಥ ಸೇವೆ ಮಾಡಬೇಕು, ನಮ್ಮ ಹಂತದಲ್ಲಿ ಸೇವೆಗಳನ್ನ ಮಾಡಬೇಕು. ಸೊ ನಾನು ಒಂದು ಫ್ರೇಸ್ ಯೂಸ್ ಮಾಡ್ತೀನಿ, ಅನ್ಲೀಶಿಂಗ್ ದಿ ಪೊಟೆನ್ಷಿಯಲ್ ಅಂತ. ನಮ್ಮೊಳಗಿರೋ ಪೊಟೆನ್ಷಿಯಲ್ನ ಅನ್ಲೀಶ್ ಮಾಡೋದು. ಅನ್ಲೀಶ್ ಅಂತಂದರೆ ಬಿಡುಗಡೆ ಮಾಡೋದು ಅಂತ, ಅನ್ಲಾಕ್ ಮಾಡೋದು. ನಿಮ್ಮೆಲ್ಲರಲ್ಲೂ ಆ ಸಾಮರ್ಥ್ಯ ಇದೆ. ಸುಮಾರು 135ನೇ ವರ್ಷದ್ದು ಜಯಂತಿ ಉತ್ಸವ ಮಾಡಿದ್ವಿ. ಯಾರ್ದು? 135ನೇ ವರ್ಷದ್ದು ಏಪ್ರಿಲಲ್ಲಿ ಯಾರು ಜಯಂತಿ ಮಾಡಿದ್ವಿ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. 125 ವರ್ಷದಿಂದ ಅವ್ರು 10 ವರ್ಷ ಇದ್ದಾಗ ಏನಾಗ್ತಾ ಇತ್ತು ನೋಡಿದ್ದೀರಾ? ಮಹಾನಾಯಕ ಧಾರಾವಾಹಿನ ನೋಡಿದ್ದೀರಾ? ಸ್ವಲ್ಪ ಗೋಣಿ ಚೀಲ ಹಾಕಿ ಮೂಲೆಯಲ್ಲಿ ಕೂರಿಸ್ತಿದ್ರು, ಮುಟ್ಟಿಸ್ಕೊಂತಿರ್ಲಿಲ್ಲ, ಹತ್ರ ಬಿಡ್ಕೊಂತಿರ್ಲಿಲ್ಲ. ಅವ್ರೇನಾದರೂ ನೀರು ಮುಟ್ಟಿದ್ರೆ ಆ ನೀರನ್ನು ಚೆಲ್ಲೋದು, ಆ ಲೋಟ ಮುಟ್ಟಿದ್ರೆ ಆ ಲೋಟನ ತೊಳೆಯೋದು, ಈ ರೀತಿ ಒಂದು ಪರಿಸ್ಥಿತಿ. ಅವರು 125 ವರ್ಷದಿಂದ, ನಾವೆಲ್ಲ 2026 ಇದೀವಿ. ಇಂಟರ್ನೆಟ್ ಇದೆ, ಫ್ಲೈಟ್ ಇದ್ದಾವೆ, ಅಮೇರಿಕಕ್ಕೆ ಹೋಗ್ಬೇಕಂತಂದ್ರೆ ಭಾಳ ಕಷ್ಟ ಇಲ್ಲ. 125 ವರ್ಷದಿಂದ ಒಂದು ಹಳ್ಳಿನಲ್ಲಿ ಹುಟ್ಟಿ ಜನಿಸಿ ಪುಸ್ತಕ ಓದಿ ಒಳ್ಳೆ ಶಿಕ್ಷಣ ಪಡ್ಕೊಂಡು ಅಮೇರಿಕಕ್ಕೆ ಕೊಲಂಬಿಯಾ ಯೂನಿವರ್ಸಿಟಿಗೆ ಹೋಗ್ತಾರೆ. ಅಲ್ಲಿಂದ ಲಂಡನ್ನಿಗೆ ಬಂದು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ಗೆ ಬರ್ತಾರೆ. ಅವರಲ್ಲಿ ವಿಶೇಷತೆ ಏನು? ವಾಟ್ ಈಸ್ ಸ್ಪೆಷಲ್ ಅಬೌಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್? ಒಬ್ಬ ಸಾಮಾನ್ಯ ಯುವಕ, ಸಾಮಾನ್ಯ ಹಳ್ಳಿಯಿಂದ ಬಂದಂಥ ಒಬ್ಬ ಸಾಮಾನ್ಯ ಬಾಲಕ. ಅವಮಾನಗಳಾಗ್ತವೆ, ಬಟ್ ಅವಮಾನಗಳಿಂದ ವಿಚಲಿತ ಆಗಲ್ಲ, ಕೋಪ ಮಾಡ್ಕೊಂಡು ನಾನು ಅಲ್ಲಿ ಹೊಡೆದಾಡಿ ಸಾಯ್ತೀನಿ ಅಂತ ಹಂಗೆ ಹೋಗಲ್ಲ. ಮೊದಲು ನನ್ನನ್ನು ನಾನು ಎಂಪವರ್ ಮಾಡ್ಕೊತೀನಿ, ಶಿಕ್ಷಣದ ಮೂಲಕ ನನ್ನನ್ನು ನಾನು ಸಬಲೀಕರಣ ಮಾಡ್ಕೊತೀನಿ ಅಂತ. ಮೊದಲನೇ ಸ್ಟೆಪ್ ಅದು. ಒಳ್ಳೆ ಎಜುಕೇಷನ್ ಅಂದರೆ ಬರೀ ಡಿಗ್ರಿ ಪಾಸ್ ಮಾಡಿ ಒಳ್ಳೆ ಪರ್ಸೆಂಟೇಜ್ ತಗೊಳ್ಳೋದಲ್ಲ. ಪ್ರಪಂಚದಲ್ಲಿರುವ ಎಲ್ಲ ಜ್ಞಾನವನ್ನು ಸಂಪಾದನೆ ಮಾಡಿ ಅದನ್ನು ತಿಳ್ಕೊಂಡು ಅರ್ಥ ಮಾಡಿಕೊಂಡು ನಿಜ ಜೀವನದಲ್ಲಿ ಅದನ್ನು ನಾವು ಬಳಸೋದು, ಅದು ಶಿಕ್ಷಣ. ಬಳಸೋದು ಅಂತಂದರೆ ಧೈರ್ಯ ಮಾಡಿ ಬೆಳೆಯುವಂಥದ್ದು. ನೀವು ಇವತ್ತು ಮನಸ್ಸು ಮಾಡಿದರೆ, ನಾನು ಹೇಳಿದೆ ಡೆಲ್ಲಿ ಯೂನಿವರ್ಸಿಟಿ ಅದು ಇದು ಅಂತ, ನೀವು ನಿಜವಾಗ್ಲೂ ಮನಸ್ಸು ಮಾಡಿದ್ದೆ ಆದಲ್ಲಿ ನೀವು ಇವತ್ತು ಕೂಡ ಹಾರ್ವರ್ಡ್ ಯೂನಿವರ್ಸಿಟಿಗೆ, ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ ಹೋಗ್ಬೋದು. ಆ್ಯಕ್ಚುಲಿ ನೀವು ಮನಸ್ಸು ಮಾಡಿ ಹೋಗ್ಬೋದು. ಇವತ್ತು ಗೌರ್ಮೆಂಟ್ ಸ್ಕಾಲರ್ಶಿಪ್ ಕೊಡ್ತದೆ, ಸುಮಾರು ಟ್ರಸ್ಟ್ಗಳಿದ್ದಾವೆ, ದಾನಿಗಳಿದ್ದಾರೆ. ಅವತ್ತು ಯಾರೋ ಒಬ್ಬಿಬ್ಬರಿದ್ರು ಅವರಿಗೆ. ಇವತ್ತು ನೀವು ಮನಸ್ಸು ಮಾಡಿದರೆ ಆ್ಯಕ್ಚುಲಿ ಹೋಗ್ಬೋದು. ನಾವು ಮನಸ್ಸು ಮಾಡೋಂಗಿಲ್ಲ, ಎಲ್ಲ ಕಂಫರ್ಟ್ ಲೈಫ್, ಎವ್ರಿಥಿಂಗ್, ಎಲ್ಲ ಗ್ಯಾರಂಟಿಗಳು, ಇವೆಲ್ಲ ಕಂಫರ್ಟ್ ಲೈಫ್. ಅಂದರೆ ನಾವು ಮಹತ್ವಾಕಾಂಕ್ಷಿಗಳೇ ಆಗ್ತಾ ಇಲ್ಲ. ನಾವು ದೊಡ್ಡದಾಗಿ ಏನಾದರೂ ಸಾಧನೆ ಮಾಡಬೇಕಂತ ನಮ್ಮ ಆಲೋಚನೆನೇ ಬರ್ತಾ ಇಲ್ಲ. ನಿಮ್ಮ ಅಪ್ಪ ಅಮ್ಮಂಗೂ ಬರೋಲ್ಲ, ನಿಮಗೂ ಬರೋಲ್ಲ. ನಮ್ಮ ಹಳ್ಳಿ ವಾತಾವರಣಗಳು ಹಂಗವರು. ದೇವಸ್ಥಾನ ಕಟ್ಟಿದರೆ ಅದೇ ದೊಡ್ಡ ಸಾಧನೆ. ನಮ್ಮೂರು ಸ್ಕೂಲ್ ಅಭಿವೃದ್ಧಿ ಮಾಡೋಂಗಿಲ್ಲ, ಅದು ಬಿದ್ದೋಗ್ಲಿ, ಬಟ್ ಒಂದು 5 ದೇವಸ್ಥಾನ ಬೇಕು ನಮ್ಮೂರಿಗೆ. ಒಳ್ಳೇದು. ದೇವರಿಗೆ ಒಂದು ಜಾಗ ಬೇಕಲ್ಲ, ಎಲ್ಲಾದರೂ ಒಂದು ಕಡೆ. ಒಂದು ಊರಲ್ಲಿ 5 ಕಡೆ ಜಾಗ ಬೇಕೇ ಬೇಕು ದೇವರಿಗೆ. ಭಾಳ ದೇವರುಗಳದು, ತಪ್ಪೇನಿಲ್ಲ. ಬಟ್ ಅದಕ್ಕೆ ಬರುವಂಥ ಒಗ್ಗಟ್ಟು, ಅದಕ್ಕೆ ಒಡೆದಾಡಿ ಅನುದಾನ ತಗೊಂಡ್ಬರ್ತಾರೆ. ಒಂದು ವ್ಯಾನ್ ಮಾಡ್ಕೊಂಡು
ಯಾವತ್ತು ಬೆಂಗಳೂರಿಗೆ ಹೋಗಿದಾರ ಬೆಂಗಳೂರಿಗೆ ಹೋಗ್ತಾರೆ. ಮುಖ್ಯಮಂತ್ರಿಗಳು ಮಿನಿಸ್ಟ್ರುಗಳನ್ನ ಕಾಡ್ತಾರೆ, ಬೇಡ್ತಾರೆ, ಕಾಯ್ತಾರೆ. ಹೆಂಗಾದ್ರೂ ಮಾಡಿ ಒಂದು 50 ಲಕ್ಷ ಫಂಡ್ ಹಾಕ್ಸ್ಕೊಂಬಂದು ಊರಲ್ಲಿ ದೇವಸ್ಥಾನ ಕಟ್ಟಿ 1 ಕೋಟಿ ರೂಪಾಯಿ ಫಂಕ್ಷನ್ ಮಾಡ್ತಾರೆ. ಇರೋ ಬರೋನ್ನೆಲ್ಲ ಕರೆಸಿ ಅನ್ನ ಸಂತರ್ಪಣೆ ಮಾಡ್ತಾರ. ಇಲ್ಲ ಒಳ್ಳೇದಿಲ್ಲ ಅಂತಂದಲ್ಲ, ಅಷ್ಟೇ ಒಗ್ಗಟ್ಟು, ಅಷ್ಟೇ ಆಸಕ್ತಿ ಶಿಕ್ಷಣಕ್ಕೆ ನಮ್ಮ ಹಳ್ಳಿಗಳಲ್ಲಿ ಇನ್ನೂ ಬಂದಿಲ್ಲ. ಅಥವಾ ನಮ್ಮ ಹಳ್ಳಿಗಳ ಯಾವುದೋ ಒಂದು ಹೆಣ್ಮಗಳು ಚೆನ್ನಾಗಿ ಓದ್ತಾಳೆ, ಒಬ್ಬ ಹುಡುಗ ಚೆನ್ನಾಗಿ ಓದ್ತಾನೆ ಅಂತಂದರೆ, ಅಥವಾ ಒಂದು ಸ್ಪೋರ್ಟ್ಸಲ್ಲಿ ಚೆನ್ನಾಗಿದ್ದಾನಂದ್ರೆ ಅದೇ ಒಗ್ಗಟ್ಟು ತೋರಿಸಿ ಆ ಹುಡುಗನ್ನ ಒಲಿಂಪಿಕ್ಸಿಗೆ ಕಳ್ಸೋಣ, ಆ ಹೆಣ್ಮಗಳನ್ನ ಫಾರಿನ್ ಯೂನಿವರ್ಸಿಟಿ ಕಳ್ಸೋಣ ಅಂತಂದು ಆ ಮನಸ್ಸಿನ ನಮ್ಮ ಹಳ್ಳಿಗಳಿಗೆ ಇನ್ನೂ ಬಂದಿಲ್ಲ. ಈ ಹಳ್ಳಿಗಳನ್ನ ಹಿಂಗೆ ಕೊಳಿಲಿ ಅಂತಂದು ನಮ್ಮ ರಾಜಕಾರಣಿಗಳು ಮಾಡಿರುವಂಥ ಪ್ಲಾನ್ ಇದೆ. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಇದು ಸುಮ್ಮನೆ ಮೈಕ್ ಹಿಡ್ಕೊಂಡಿದ್ದೀನಿ ಏನೋ ಹೇಳ್ಬೇಕಂತಂದು ಹೇಳ್ತಾ ಇಲ್ಲ. ಇದು ನಮ್ಮ ದೇಶದಲ್ಲಿ ವ್ಯವಸ್ಥಿತವಾಗಿ ನಡೀತಿರುವಂಥ ಪಿತೂರಿ ಇದೆ. ನೀವೆಲ್ಲ ಹಿಂದುಳಿದಿರ್ಬೇಕು ಶೈಕ್ಷಣಿಕವಾಗಿ. ನೀವು ದೊಡ್ಡ ಕನಸ್ಕೊಂಡು ನಾಳೆ ಏನಾದ್ರು ಫಾರಿನಿಂದ ಬಂದ್ರೆ ನಾನು MP ಹಾಕಿನಿ, MLA ಹಾಕಿನಿ ಅಂತೀರಿ. ಅದಿಲ್ಲಿರೋರಿಗೆ ಇಷ್ಟ ಇರಲ್ಲ. ಅದು ನಾನು ಕಕ್ಕರಗೊಳದಲ್ಲಿ ಹುಟ್ಟಿ ಬೆಳೆದ್ರೂ ಅಲ್ಪ ಸ್ವಲ್ಪ ಓದಿರೇ MP ಆಗ್ತೀನಿ ಅಂತ ಬಂದರೆ, ನೀವೇನಾದ್ರೂ ಹಾರ್ವರ್ಡ್ ಆಕ್ಸ್ಫರ್ಡ್ ವಾಪಸ್ ಬಂದ್ರೆ ಅಂತಿರೋ ಇಲ್ಲ. ಹಂಗೆ ಅನ್ಬಾರ್ದು ಅಂತಂದು ಏನು ಮಾಡ್ತಾರೆ, ನಿಮ್ಮ ಸ್ಕೂಲ್ಗಳು ಕೊಳಿಲಿ, ನಿಮ್ಮ ಕಾಲೇಜ್ಗಳು ಹಿಂದುಳಿಲಿ, ಗುರುಗಳೇನಾದ್ರು ಭಾಳ ದೊಡ್ಡ ಕೆಲಸ ಮಾಡ್ತಾ ಅವರಿಗೂ ಕಾಡಿಸ್ತಾರೆ, ಬಿಡಲಿಲ್ಲ. ಕಾಡಿಸಿ ಅವರು ಎಷ್ಟು ಸ್ಲೋ ಆಗುತ್ತೆ ಅಷ್ಟು ಸ್ಲೋ ಮಾಡಿಸ್ತಾರೆ ಕೆಲಸ. ಇಂಥ ವ್ಯವಸ್ಥೆ ವಿರುದ್ಧ ನೀವು ಇವತ್ತು ಎಚ್ಚೆತ್ಕೊಂಡು ಪಾರಾಗಬೇಕು ಅಂತಂದರೆ ಇರುವಂಥ ಮಾರ್ಗ ನಮ್ಮ ಸಂವಿಧಾನ. ನಿಮ್ಗೆಲ್ಲ ಸ್ವಾತಂತ್ರ್ಯ ಕೊಟ್ಟಿದ್ದು, ಅದನ್ನ ಹಿಡ್ಕೊಂಡ್ರೆ ಕಾಪಿ ಹಿಡ್ಕೊಂಡು ಅರ್ಥ ಮಾಡ್ಕೊಂಡ್ರೆ. ಇವತ್ತು ನನಗೆ ಮೈಕ್ ಹಿಡ್ಕೊಂಡು ಈ ದಾವಣಗೆರೆಯಲ್ಲಿ ಇಂಥ ಒಂದು ದಾವಣಗೆರೆಯಲ್ಲಿ ಹೋರಾಟ ಮಾಡೋದಕ್ಕೆ ಧೈರ್ಯ ಇರೋದು ಅಂಬೇಡ್ಕರ್ ಲೈಫು, ಕಾನ್ಸ್ಟಿಟ್ಯೂಷನ್ನು, ಮತ್ತು ನಾವು ಸ್ವಲ್ಪ ಓದ್ಕೊಂಡಿರೋ ಬುಕ್ಸ್. ಇಲ್ಲಾಂದ್ರೆ ನಮ್ಮನ್ನು ಓಡಿಸ್ಬಿಡೋದು ಇಷ್ಟೊತ್ತಿಗೆ. ದಾವಣಗೆರೆಯಲ್ಲಿ ಬಿಡೋಲ್ಲ ಇಲ್ಲಿರೋದಕ್ಕೆ, ಎದುರಿಸಿ ಓಡಿಸ್ಬಿಡೋದು. ಇವತ್ತು ಆ ಧೈರ್ಯ ಬಂದಿರೋದೇ ನಾಲೆಡ್ಜಿಂದ. ಎರಡನೇದು ಪ್ರಾಮಾಣಿಕತೆಯಿಂದ. ಇವತ್ತಿನವ್ರಿಗೆ ಎಲ್ಲಿ ಕಾಂಪ್ರಮೈಸ್ ಆಗಿಲ್ಲ. ನಮ್ಮ ಪಡೆಗೆ ನಾವಿದ್ದೀವಿ, ಅಲ್ಪ ಸ್ವಲ್ಪ ಸಹಾಯ ಮಾಡಬೇಕು. ನೀವೆಲ್ಲರೂ ಕೂಡ ಡಾಕ್ಟರ್ BR ಅಂಬೇಡ್ಕರ್ ಥರ ದೊಡ್ಡ ಕನಸು ಕಂಡ್ರೆ 125 ವರ್ಷದಿಂದ ಫಾರಿನಿಗೆ ಹೋಗಿ ಎಜುಕೇಷನ್ ತಗೊಂಬಂದ್ರೆ ನಿಮಗೆಲ್ಲ ಏನು ಅಂದರೆ ನಿಮಗೆಲ್ಲ ಏನು ಬ್ಯಾನಿ ದಾಡಿ ಅಂತಾರೆ ನಮ್ಮ ಆಡ್ಮಾತಲ್ಲಿ. ಅಲ್ಲ, ನಾನು ಹೇಳ್ತಿರೋ ಸರಿ ಇದೆಯಲ್ಲ? ಯೋಚನೆ ಮಾಡ್ಬೋದಾ ಈ ದಿಕ್ಕಲ್ಲಿ? ಮಾಡಿ. ಇವತ್ತು ನಿಮಗೆ ನಾಲೆಡ್ಜಿಗೆ ಏನು ಕಡಿಮೆ ಇಲ್ಲ ಇವತ್ತು. ಆಮೇಲೆ ಇಂಗ್ಲೀಷನ್ನು ನೀವು ಮನಸ್ಸು ಮಾಡಿದರೆ 6 ತಿಂಗಳಲ್ಲಿ ನಿಮ್ಮ ಇಂಗ್ಲೀಷ್ ಟೀಚರು, ಇಂಗ್ಲೀಷ್ ಪ್ರೊಫೆಸರ್ ನಮ್ಮ ನಂದೀಶ್ಗಿಂತ ಚೆನ್ನಾಗಿ ಕಲಿಬೋದು, ಶಶಿ ತರೂರ್ಗಿಂತ ಚೆನ್ನಾಗಿ ಕಲಿಬೋದು ಇಂಗ್ಲೀಷ್ ನೀವು 6 ತಿಂಗಳು ಮನಸ್ಸು ಮಾಡಿದ್ರು. ನಾನು ಹೋದ ಕಡೆ ಎಲ್ಲ ಒಂದು ಸ್ಪೀಚಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ನಾನು, ಆಯಿತಾ? ಈಗಾಗಲೇ ಹೇಳಿದೆ ಒಂದು ವರ್ಡ್, ಅನ್ಲೀಶ್ ಅಂತಂದು, UNLEASH ಅಂತ. ಡಿಕ್ಷನರಿ ಹುಡುಕ್ರಿ, ಇದ್ರ ಮೊಬೈಲ್ ಇದೆಯಾ ನಿಮ್ಮ ಹತ್ರ? ಯಾವ ಥರ ಆದ್ರೂ ಇದೆಯಾ? ಇದ್ದರೆ ಒಂದು ಹೊಸ ವರ್ಡ್ ಕೊಡ್ತೀನಿ, ಅದ್ರ ಮೀನಿಂಗ್ ಹುಡುಕ್ರಿ. ಒಂದು ಪದ ಹೇಳ್ತೀನಿ, ಅನ್ಲೀಶ್, UNLEASH. ಏನಂಗಂದ್ರೆ ಯಾವುದರಿಂದ ಹೊರಗೆ ಬರೋದು? ಬಂಧನದಿಂದ ಹೊರಗೆ ಬರೋದು, ಅನ್ಲೀಶ್, UNLEASH. ಆ ಪದ ನಿನಗೆ ಗೊತ್ತಿತ್ತ ಮುಂಚೆ? ಈಗ ಗೊತ್ತಾಯ್ತಾ ಯಾವ ಪದ? ಏನಂಗಂದ್ರೆ ಅನ್ಲೀಶಿಂಗ್ ಸಮಥಿಂಗ್ ಅಂತಂದರೆ ರಿಲೀಸಿಂಗ್ ಸಮಥಿಂಗ್ ಅಂತ. ನಮ್ಮೊಳಗಿರೋ ಪೊಟೆನ್ಷಿಯಲ್, ನನ್ನ ಸಾಮರ್ಥ್ಯನ ಅನ್ಲೀಶ್ ಮಾಡೋದು ಅಂತಂದರೆ ಅದನ್ನು ಕೂಡಕ್ಕೆಂದಿರ್ತೀರಿ ನೀವು, ನಿಮ್ಮೊಳಗೆ ಇದೆ ಅದು. ನಾನು ಹೇಳಿದೆ ಅನ್ಲೀಶಿಂಗ್ ಯುವರ್ ಪೊಟೆನ್ಷಿಯಲ್ ಅಂತಂದು ಹೇಳಿದೆ. 1 ನಿಮಿಷ ಬೇಕಾ ಪದ ಕಲಿಯೋದಕ್ಕೆ? ಎಷ್ಟು ನಿಮಿಷ ಬೇಕಾಯಿತು? ಮೇಡಮ್ 5 ನಿಮಿಷ ಹಿಡ್ಕೊಳ್ಳೋಣ ಲೆಕ್ಕ. 1 ಅವರಲ್ಲಿ ಎಷ್ಟು ಪದ ಕಲಿಬೋದು? 1 ಗಂಟೆನಲ್ಲಿ ಎಷ್ಟು ಪದ ಕಲಿಬೋದು? ಹಿಂಗೆ ಒಂದು 10ರಿಂದ 11 ಪದ ಕಲಿಬೋದಾ? 2 ತಾಸಲ್ಲಿ 20 ಪದ, 20 ವರ್ಡ್ಸ್, 20 ನ್ಯೂ ಇಂಗ್ಲೀಷ್ ವರ್ಡ್ಸ್. ಇವೆಲ್ಲಿಂದ ಬರ್ತವೆ? ಇಂಗ್ಲೀಷ್ ಪೇಪರ್ ಓದ್ತಾ ಗೊತ್ತಾಗುತ್ತೆ. ನೀವು ಪದಗಳು ಸುಮ್ಮನೆ ಹೊಳೆಯಲ್ವಲ್ಲ, ಎಲ್ಲರೂ ನೋಡ್ಬೇಕು, ಓದಬೇಕಲ್ವಾ? ಇಂಗ್ಲೀಷ್ ಬುಕ್ಸು, ಇಂಗ್ಲೀಷ್ ಪೇಪರ್ ಓದಿದ್ರೆ ಬರುತ್ತೆ. 20 ವರ್ಡ್ಸ್ ಅ ಡೇ. ತಿಂಗಳಲ್ಲಿ 30 ದಿನ ಎಷ್ಟು? 600. 6 ತಿಂಗಳಲ್ಲಿ 3600. ಹೌದಾ? ಡೈಲಿ 2 ಅವರ್ಸು.
ಡೈಲಿ 2 ಅವರ್ಸ್ 6 ತಿಂಗಳು ಮಾಡಿದರೆ 3600. ಬೇಡಪ್ಪ ನನಗೆ ಸುಸ್ತಾಗತಿ, ಒಂದು 10-12 ಗಂಟೆ ಮಲ್ಕೋಬೇಕು, ನಾನು ಮನೆ ಕೆಲಸ ಮಾಡಬೇಕು, ಬರೀ 1 ಗಂಟೆ ನೋಡಿ 10 ಪದ ಕಲಿತೀನಿ ಅಂತಂದರೆ 1,500 ಪದ. ರೈಟ್. ಈಗಿನ ಕೂತಿರೋರಿಗೆ ನಿಮಗೆ 100 ಅಥವಾ 200ಕ್ಕಿಂತ ಹೆಚ್ಚಿನ ಪದಗಳ ಅರ್ಥ ಗೊತ್ತಿಲ್ಲ ನಿಮಗೆ. ಇಲ್ಲಿ ಕೂತಿರೋರಿಗೆ ಅಂದರೆ ದಿಸ್ಸು ದಟ್ಟು ಬಟ್ಟು ಬಿಟ್ಟಾಕ್ರಿ. ರೈಟ್. ಇಂಗ್ಲೀಷ್ ವರ್ಡ್ಸ್, ಆ್ಯಕ್ಚುಲಿ ಇಂಗ್ಲೀಷ್ ವರ್ಡ್ಸ್ ಇರ್ತಾವಲ್ಲ, ಅರ್ಥ ಇರುವಂಥ ಅರ್ಥ. ಸೊ ಒಂದು 200-300 ಪದಗಳು ಬರ್ಬೋದು. ನೀವೇನಾದರೂ 2000 ಇಂಗ್ಲೀಷ್ ಪದಗಳನ್ನ ಕಲಿತ್ರೆ ಮೀನಿಂಗ್ ಜೊತೆಗೆ ಡೈಲಿ ಪೇಪರಲ್ಲಿ ಓದಿ ಯಾವ ಸೆಂಟೆನ್ಸಲ್ಲಿ ಹೆಂಗೆ ಯೂಸ್ ಮಾಡ್ತಾರೆ ಅಂತ ಕಲಿತ್ರೆ, ಪ್ರಪಂಚದಲ್ಲಿ ಯಾವುದೇ ವಿಷಯ ಕೊಟ್ಟರು ಅದರ ಮೇಲೆ ನೀವು ಪ್ರಬಂಧ ಬರೀಬೋದು. ಇಂಗ್ಲೀಷಲ್ಲಿ 2000 ಪದದಲ್ಲಿ ಪ್ರಬಂಧ ಬರೀಬೋದು, ಇಲ್ಲ 1000 ಪದದಲ್ಲಿ ಪ್ರಬಂಧ ಬರೀಬೋದು. 1200 ಪದಗಳಲ್ಲಿ ಪ್ರಬಂಧ ಬರೆಯೋದನ್ನು ಕಲಿತ್ರೆ ಇಂಗ್ಲೀಷಲ್ಲಿ ನೀವು UPSCಗೆ ರೆಡಿ ಆಗಿದ್ದೀರಿ ಅಂತ, IAS ಎಷ್ಟು ತಿಂಗಳು ಬೇಕು? ಬೇಡ 6 ತಿಂಗಳು ಬೇಡ, 1 ವರ್ಷ ಟೈಮ್ ತಗೊಳ್ಳಿ. ಡೈಲಿ ಅರ್ಧ ಗಂಟೆ 5 ಪದ ಕಲೀರಿ. ನಾವು ಹಿಂಗೆ ಮಾಡಲ್ಲ. ಇಂಗ್ಲೀಷು ಓದ್ಬಿಟ್ರೆ ಅದೇನೋ ಬಾಂಬ್ ಬ್ಲಾಸ್ಟ್ ಆಗಿಬಿಡ್ತದೆ, ಭೂಕಂಪ ಆಗಿಬಿಡ್ತದೆ, ಡೆತ್ ಆಗಿಬಿಡ್ತದೆ, ಓದೋಕ್ಕೆ ಹೋಗಲ್ಲ ಬೈಕೆ. ನನಗೆ ಗೊತ್ತು ಇಂಗ್ಲೀಷ್ ಬರಲ್ಲ, ಬಟ್ ಇಂಗ್ಲೀಷ್ ಕಲಿಬೇಕಂತ ಆಸೆ ನನಗೆ, ಇಂಗ್ಲೀಷಲ್ಲಿ ಮಾತಾಡ್ಬೇಕಂತ ನಾನು ಆಸೆ. ಬಟ್ ಏನು ಮಾಡ್ತೀವಿ, ಪ್ರಯತ್ನ ಮಾಡಲ್ಲ. ಯಾರು ಏನಾರು ಅಂದ್ಕೊಂಡ್ರೆ ದಯವಿಟ್ಟು ಆ ಹಿಂಜರಿಕೆ ಕೀಳರಿಮೆ ಬಿಟ್ಟಾಕ್ರಿ. ನಿಮಗೆ ಏನು ಗೊತ್ತಿಲ್ಲ ಅದನ್ನು ಕಲಿತಾಗ ನಿಮ್ಮನ್ನು ಹುಡ್ಕೊಂಡು ಓಡ್ಬರ್ತಾರೆ. ದಟ್ ಈಸ್ ದಿ ಸೀಕ್ರೆಟ್ ಆಫ್ ಸಕ್ಸಸ್. ಕಾಂಪಿಟೇಷನಲ್ಲಿ ಅಹೆಡ್ ಇರೋದು 10 ಲಕ್ಷನ ಪ್ರಿಲಿಮ್ಸಿಗೆ ಅಪ್ಲೈ ಮಾಡ್ತಾರೆ UPSC. ನೀವು ಚೆನ್ನಾಗಿ 1-2,500 ಪದಗಳನ್ನ ಕಲಿತು ಇಂಗ್ಲೀಷಲ್ಲಿ ಬರೆಯೋದನ್ನು ಕಲಿತ್ರೆ ನೀವು ಟಾಪ್ 4000 ಪೀಪಲಲ್ಲಿ ಇರ್ತೀರಿ. ಇಲ್ಲೇ ಇದೇ ಮಟ್ಟದಲ್ಲಿ ಕಲಿಯಿರ್ಬೇಕಾರೆ 6 ತಿಂಗಳಾದ್ಮೇಲೆ ಇಡೀ ನಮ್ಮ ದೇಶದಲ್ಲಿ ಟಾಪ್ 4000ಅಲ್ಲಿ ನೀವು ಆ ಒಂದು ಕಾಂಪಿಟೇಷನಲ್ಲಿ ಇರ್ತೀರಿ. ಇದು ಸತ್ಯ ನಾನು ಹೇಳ್ತಾ ಇರೋದು. ಬಿಕಾಸ್ ಈ ಎಕ್ಸಾಮಲ್ಲಿ 20 ವರ್ಷ ಆ್ಯಸ್ ಎನ್ ಆಸ್ಪಿರೆಂಟ್ 7 to 8 years 12 years ಈ ಸಂಸ್ಥೆ ಕಟ್ಟಿ ನಾನು ನೋಡಿದ್ದೀನಲ್ಲ, ದ ಒನ್ ಹೂ ಮಾಸ್ಟರ್ಸ್ ಇಂಗ್ಲೀಷ್. ಆಮೇಲೆ ನ್ಯೂಸ್ ಪೇಪರು ಡೈಲಿ ಸುತ್ತಮುತ್ತ ಏನಾಗ್ತಿದೆ ಅನ್ನೋದ್ರ ಮೇಲೆ ಒಂದು ಆಲೋಚನೆ ಬೆಳೆಸ್ಕೊಳ್ಳೋಂಥದ್ದು. ಯು ಆರ್ ರೆಡಿ ಫಾರ್ ದಿ UPSC ಎಕ್ಸಾಮಿನೇಷನ್. ಈ ಆಯ್ಕೆ ಯಾರ ಕೈಯಲ್ಲಿದೆ? ನೀವು ಅಪ್ಪ ಅಮ್ಮ ಹೇಳ್ಬೇಕಾ, ಟೀಚರ್ ಹೇಳ್ಬೇಕಾ? ಇದನ್ನು ನಮ್ಮ ಕೈ ಇರ್ತಾನೆ ಇರೋದು. ಕಷ್ಟನೇ ಇದೆ. 5 ಇಂಗ್ಲೀಷ್ ಪದ ಕಲಿಯೋದು. ನೀವು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಮಾಡ್ಬೋದು, ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡಬೇಕಾದ್ರೆ ಮಾಡ್ಬೋದು. ನಿಮ್ಮ ಕ್ಲಾಸ್ 10 ನಿಮಿಷ ಲೇಟ್ ಆಗುತ್ತಲ್ಲ, ಟೀಚರ್ ಬರೋದು ಅವಾಗ ಕೂತ್ಕೊಂಡೆ ಕಲಿಬೋದು. ಇಟ್ ಈಸ್ ಆಲ್ ಅವರ್ ಚಾಯ್ಸ್. ಎವ್ರಿ ಮಿನಿಟ್ ಎವ್ರಿ ಅವರ್ ಏನಾದ್ರು ಕಲಿತಾ ಇದ್ರೆ nobody can beat you. So it is all about ಬೇಸಿಕ್ಸ್ ಡನ್ ರೈಟ್ ಅಂತ. ಸರಿಯಾದ ಬೇಸಿಕ್ ವಿಚಾರಗಳನ್ನ ಸರಿಯಾಗಿ ಮಾಡಿದರೆ ನೀವು ಏನು ಕನಸ್ಕೊಳ್ತೀರಿ ಅದು ಆಗ್ಬೋದು. ನನಗೆ ಕಾನ್ಫಿಡೆನ್ಸ್ ಇದೆ, ಒಂದಲ್ಲ ಒಂದಿನ ನಾನು MLA ಆಗ್ತೀನಿ, MP ಆಗ್ತೀನಿ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ಅದು ಗುರುಗಳು ಹೇಳಿದ್ರು, ಬೇಡ ಕೆಳಗೆ ಬೀಳ್ತದೆ ಮತ್ತೆ ಮೇಲೆ ಹೋಗುತ್ತೆ ಅಂದ್ಕೊಂಡು. ಅದು ಇನ್ನೂ 5 ಅಟೆಂಪ್ಟು 10 ಅಟೆಂಪ್ಟು 20 ಅಟೆಂಪ್ಟು ನಾನು 70 ವರ್ಷಕ್ಕೆ ಹಾಕಿನೋ 60 ವರ್ಷ ಯಾವ ಕಾರಣಕ್ಕೂ ಬಿಡಲ್ಲ. ಹಾಗೆ ಹಾಕಿನಿ. ನನ್ನ ಕನಸ ಬಂದ್ಬಿಟ್ಟದ ಪಾರ್ಲಿಮೆಂಟೇ ಭಾಷಣ ಮಾಡಬೇಕು ಅಂತಂದು ಅದು ಯಾವಂತ ಹಿಡಿತ ನೋಡೇ ಬಿಡೋದು. ಅವನ ಕಾನ್ಫಿಡೆನ್ಸ್ ನನಗಿದೆ. ದ ಸೋರ್ಸ್ ಆಫ್ ಕಾನ್ಫಿಡೆನ್ಸ್ ಏನು? ನಾವು ಪ್ರಯತ್ನ ಬಿಡಲ್ಲ, ಕನ್ಸಿಸ್ಟೆನ್ಸಿ, ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇರ್ತೀನಿ, ಬಿಟ್ಟು ಹೋಗಲ್ಲ. ನಾನು ಬಡವಾದರೂ ನನ್ನ ಆಸ್ತಿ ಎಲ್ಲ ಕರಿಗೆ ಬಡವಾದರೂ ಬಿಡಲ್ಲ. ನಾನು ಅಟೆಂಪ್ಟು ಕೊಡ್ತೀನಿ, ಪ್ರಯತ್ನ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಇದೆಲ್ಲ ಮಾಡೋದು ಪ್ರತಿಷ್ಠೆಗೋಸ್ಕರ ಅಲ್ಲ. ನಾವು ಆ ರೀತಿ ಒಂದು ಪೊಸಿಷನ್ಗೆ ಹೋಗಿ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡೋಣ, ಏನಾದರೂ ಕೆಲಸ ಮಾಡೋಣ ಅನ್ನೋದು ಕನಸಿದೆ. ಹಾಗಾಗಿ ಇವತ್ತು ಈ ಒಂದು ಒಳ್ಳೆಯ ಕಾರ್ಯಕ್ರಮನ ಮಾಡಿದ್ದೀರಿ, ಹಲವಾರು ವಿಚಾರಗಳನ್ನ ಮಾತಾಡಿದ್ದೀರಿ. ಪ್ಯೂರ್ಲಿ ಕಾಂಪಿಟೇಟಿವ್ ಟೆಕ್ನಿಕಲ್ಲಾಗಿ ಮಾತಾಡೋದು ಇನ್ನೊಂದ್ಸರಿ ಮಾತಾಡೋದು, ಯಾಕಂದ್ರೆ ಅದು ಆಸಕ್ತರಿಗೆ ಮಾತ್ರ ಇದ್ರೆ ಒಳ್ಳೆಯದು. ಪ್ರಿಲಿಮ್ಸಲ್ಲಿ ಏನಿರುತ್ತೆ, ಮೇನ್ಸಲ್ಲಿ ಏನಿರುತ್ತೆ, ಇಂಟರ್ವ್ಯೂ, ಪ್ರಿಲಿಮ್ಸಲ್ಲಿ ಸಿಲೆಬಸ್ ಏನು, ಎಷ್ಟು ಮಾರ್ಕ್ಸ್ ಹೆಂಗಿರ್ತದೆ, ಮೇನ್ಸಲ್ಲಿ ಎಷ್ಟು ಪೇಪರು, ಇವೆಲ್ಲ PUC ಮಕ್ಕಳಿಗೆ ಹೇಳಿದ್ರೆ ಇಲ್ಲಿ ಕುಂದ್ರಲ್ಲ ಅವರೆಲ್ಲ. ಅದಕ್ಕೆ ಇನ್ನೊಂದ್ಸರಿ ಬಂದು ಅದನ್ನು ಖಂಡಿತ ಮಾಡೋಣ. ಮೇ ಬಿ ತಾಲೂಕು ಮಟ್ಟದಲ್ಲಿ ಬೇರೆ ಬೇರೆ ಶಾಲೆಯಿಂದ ಎಲ್ಲರ ಮೇಲೆ ಕರೆಸಿದ್ರೆ ಆ ಒಂದು ಕಾರ್ಯಕ್ರಮ ನಮ್ಗೆ ಮಾಡೋಣಂತೆ. ಇವತ್ತಿಗೆ ಇಷ್ಟು ಸಾಕು. ಇವತ್ತು ನಮ್ಮ ನಂದೀಶ್ ನನಗೆ ಭಾಳ ದಿನದಿಂದ, ಭಾಳ ಒಂದು 2 ವರ್ಷದಿಂದ ಅವರು ಕರೆಸಲೇಬೇಕು, ಕರೆಸಿ ಈ ಥರ ಮಾಡಬೇಕಂತ ಇತ್ತು. ಅವ್ರ ಜೊತೆಗೆ ರಮೇಶ್ ಅವರು ಬಂದಿದ್ರು ಮನೆಗೆ ಬಂದು
ಭಾಳ ಸಂತೋಷ ಆಯಿತು. ಇತಿಹಾಸ ಸಂಶೋಧಕರು ಅಂತಂದು ಹರಪನಹಳ್ಳಿ ಈಸ್ ವೆರಿ ರಿಚ್ ಇನ್ ಹಿಸ್ಟ್ರಿ. ಇಲ್ಲಿರುವಂಥ ಶಾಸನ, ಇಲ್ಲಿರುವಂಥ ದೇವಸ್ಥಾನಗಳು ಆಳವಾಗಿ ಅಧ್ಯಯನ ಮಾಡ್ತಿದ್ದಾರೆ. ನೀವು ಒಂಥರ ಸುಮಾರು ಡಿಸ್ಕಸ್ ಮಾಡಿ ಹಿಸ್ಟ್ರಿನ, ಬುಕ್ಸ್ ಎಲ್ಲ ತಗೊಂಡು ಓದಿ. ಹಿಂಗೇನೆ ಫಿಲಾಸಫಿ ಓದಿ, ತತ್ವಶಾಸ್ತ್ರ ಅಂತ ಹೇಳ್ತೀವಲ್ಲ, ಫಿಲಾಸಫಿ ಓದಿ, ಸೈಕಾಲಜಿ ಬುಕ್ಸ್ ಓದಿ, ರೈಟ್. ಆಮೇಲೆ ಇತಿಹಾಸದ ಬಗ್ಗೆ ಬೇರೆ ಬೇರೆ ಬುಕ್ಸ್ ಇರ್ತಾವೆ, ಅದನ್ನೆಲ್ಲ ಓದಿ. ಸಂಸ್ಕೃತಿ ಬಗ್ಗೆ ಬುಕ್ಸ್ ಇರ್ತಾವೆ, ಅವನ್ನೆಲ್ಲ ಓದಿ. ಇವನ್ನೆಲ್ಲ ಆಳವಾಗಿ ತಿಳ್ಕೊಂಡಾಗ ನೀವು ಎಲ್ಲೇ ಹೋಗ್ರಿ ನಿಮ್ಮನ್ನು ಗುರುತಿಸ್ತಾರೆ. ಅಂದರೆ ಆ ವಿಚಾರಗಳ ಬಗ್ಗೆ ನೀವು ಮಾತಾಡ್ಬೋದು, ಎಂಥ ವ್ಯಕ್ತಿಗಳ ಜೊತೆ ನೀವು ಮಾತಾಡ್ಬೋದು. ಅದಕ್ಕೆ ನಮ್ಮನ್ನು ಸಂಪನ್ಮೂಲ ವ್ಯಕ್ತಿ ಅಂತಂದು ಇವತ್ತು ಕರೆದಾರೆ. ನಮ್ಮನ್ನು ಸಂಪಾಗಿರೋ ವ್ಯಕ್ತಿ ಅಂತಂದು ನನ್ನ ಸಂಪನ್ಮೂಲ ಕರಗ್ತಾ ಇದೆ ರಾಜಕಾರಣಕ್ಕೆ ಬಂದು. ಬಟ್ ಆದರೂ ಬಿಟ್ಟಿಲ್ಲ. ಇವತ್ತಿನವರೆಗೂ ಒಂದು ಕಳ್ಳ ವ್ಯವಹಾರ ಇಲ್ಲ. ಇವತ್ತಿನವರೆಗೂ ನನ್ನ 3 ವರ್ಷ ಆಯ್ತು ರಾಜಕಾರಣಕ್ಕೆ ಬಂದು ನನ್ನ ದುಡ್ಡು ಕರಗಿದೆ ಹೊರತು ಜಾಸ್ತಿ ಆಗಿದೆ ರಾಜಕಾರಣದಿಂದ. ಈಗ ಯೂಶಲಿ ಪಾಲಿಟಿಕ್ಸ್ ಅಂದ ತಕ್ಷಣ ಅಲ್ಲಿ ಇಲ್ಲಿ ಟ್ರಾನ್ಸ್ಫರ್ ಮಾಡಿಸೋದು, ದುಡ್ಡು ಎತ್ತೋದು, ಜನಗಳಿಗೆ ಏನೋ ನಂಬಿಸೋದು, ದುಡ್ಡು ಎತ್ತೋದು, ಅವು ಯಾವ ಕೆಲಸನೂ ಮಾಡಲ್ಲ. ದೇವ್ರು ನನಗೆ ಒಂದು ಶಕ್ತಿ ಕೊಟ್ಟಿದ್ದಾನೆ. ಬಡ ಮಕ್ಕಳಿಗೆ ಒಂದು ಉನ್ನತ ಕನಸು ಅದನ್ನು ತಲೆ ಒಳಗೆ ತುಂಬಿ ಅದಕ್ಕೆ ಬೇಕಾಗಿರುವಂಥ ಮಾರ್ಗ ಮತ್ತು ಮಾರ್ಗದರ್ಶನ ಕೊಡಿಸೋದಕ್ಕೆ ಆ ಕೆಲಸ ಮಾಡ್ತಾ ಇದ್ದೀವಿ. ಈ ಒಂದು ಸೆಷನ್ನಿಂದ 5 ರಿಂದ 10 ಜನ ಬದಲಾಗಿದ್ದರೂ ನನ್ನ ಜನ್ಮ ಸಾರ್ಥಕ ಆಯಿತು ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.